ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ನಗರಸಭೆಗೆ ಜಿಲ್ಲಾಧಿಕಾರಿಗಳ ದಿಢೀರ್ ಭೇಟಿ. ಖಾತಾ ನೋಂದಣಿ ಪರಿಶೀಲನೆ. ಜುಲೈ ಅಂತ್ಯದೊಳಗೆ ಖಾತೆದಾರರಿಗೆ ಖಾತೆ ವಿತರಿಸುವಂತೆ ಸೂಚನೆ. ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ರಾಯಮಂಡ್ ಕಾರ್ಖಾನೆ ಮುಂದೆ ಕುಳಿತು ಪ್ರತಿಭಟಿಸಿದ ಸಾವಿರಾರು ಕಾರ್ಮಿಕರು. ಬೈಕ್ ಸವಾರನ ಬೇಜವಾಬ್ದಾರಿ ಚಾಲನೆ. ನಿಯಂತ್ರಣ ಮಾಡಲು ಸಾಧ್ಯವಾಗದೆ ಆಟೋಗೆ ಹಿಂಬದಿಯಿಂದ ಡಿಕ್ಕಿ. ಸ್ಥಳದಲ್ಲೇ ಬೈಕ್ ಸವಾರ ಸಾವು. 1,17,00,000 ಮೌಲ್ಯದ ರೋಲೆಕ್ಸ್ ಮಾದರಿ ಕುದುರೆ ನೋಡಲು ಮುಗಿಬಿದ್ದ ವರ್ಲಕೊಂಡ ಸುತ್ತಮುತ್ತಲ ಗ್ರಾಮಸ್ಥರು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಬಿ ಖಾತಾ ಆಂದೋಲನ ಪ್ರಾರಂಭಿಸಿ 3 ತಿಂಗಳಾಗಿದೆ. ಅಲ್ಲಿ ಖಾತಾ ವಿತರಣೆಗೆ ದಾಖಲೆ ಸಂಗ್ರಹಿಸಿ ತೆರಿಗೆಯನ್ನು ಕಟ್ಟಿಸಿಕೊಂಡು ಖಾತೆ ವಿತರಿಸಲು ಹಿಂದೆ ಮುಂದೆ ನೋಡುತ್ತಿದ್ದಾರೆ. ಆ ಖಾತೆಗಳನ್ನು ನಗರಸಭೆ ಆಡಳಿತ ಮಂಡಳಿ ವಿತರಿಸಬೇಕಾ ಅಥವಾ ಶಾಸಕರು ಒಂದು ಕೊಡಬೇಕಾ ಅನ್ನೋ ಗೊಂದಲ ಮೂಡಿತ್ತು. ಆರೋಪಗಳು ಮಾಧ್ಯಮಗಳಲ್ಲಿ ಬಿತ್ತರಗೊಂಡಿದ್ದವು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಇಂದು ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಖಾತಾ ವಿತರಣೆಗೆ ಯಾರಿಗೂ ಕಾಯುವ ಅವಶ್ಯಕತೆ ಇಲ್ಲ, ಕಾನೂನು ಪ್ರಕಾರ ಸಿದ್ಧವಾಗಿರೋ ಖಾತೆಗಳನ್ನು ಜನರಿಗೆ ವಿತರಿಸಿ ಎಂದು ಸೂಚನೆ ನೀಡಿದರು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸಿದ್ಧವಾಗಿರೋ 2020 ಬಿ ಖಾತೆಗಳ ವಿತರಣೆಗೆ ಯಾರ ಆಕ್ಷೇಪಣೆಯೂ ಇಲ್ಲ. ನಗರಸಭೆ ಆಡಳಿತ ಮಂಡಳಿಗೆ ಅಧಿಕಾರವಿದೆ. ಕಂದಾಯ ನೀತಿ ನಿಯಮಗಳ ಪ್ರಕಾರ ಅಂತಿಮಗೊಂಡಿರೋ ಖಾತೆಗಳು ಮಾತ್ರ ವಿತರಿಸಬಹುದೆಂದು ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ಇತ್ತೀಚೆಗೆ ಬಿ ಖಾತಾ ವಿತರಣೆಯಲ್ಲಿ ನಗರಸಭೆ ಆಸಕ್ತಿ ವಹಿಸುತ್ತಿಲ್ಲ. ಆಡಳಿತ ಮಂಡಳಿ ಶಾಸಕರ ಮೇಲೆ, ಶಾಸಕರು ನಗರಸಭೆ ಮೇಲೆ ದೂರುತ್ತಿದ್ದರು. ಈ ಮಧ್ಯೆ ನಗರಸಭಾ ಸದಸ್ಯರೇ ಪೌರಾಯುಕ್ತರ ಮೇಲೆ ತಿರುಗಿ ಬಿದ್ದಿದ್ದರು. ಈ ಎಲ್ಲ ಘಟನೆಗಳು ಒಂದೊಂದಾಗಿ ಮಾಧ್ಯಮಗಳಲ್ಲಿ ಬಿತ್ತರಗೊಂಡಿತ್ತು. ಈ ಎಲ್ಲ ಘಟನೆಗಳನ್ನು ಗಮನಿಸಿದ ಜಿಲ್ಲಾಧಿಕಾರಿ ರವೀಂದ್ರ ಇಂದು ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದ್ದು, ಸರ್ಕಾರದ ಸೂಚನೆಯಂತೆ ಈಗಾಗಲೇ 2020 ಬಿ ಖಾತೆಗಳು ಸಿದ್ಧವಾಗಿದೆ. 7,697 ಖಾತೆಗಳಿಗೆ ಅರ್ಜಿಗಳು ಬಂದಿವೆ. ಆದರೆ ಖಾತೆಗಳ ನೋಂದಣಿಗೆ ಕಟ್ಟಿರುವ ಶುಲ್ಕದಲ್ಲಿ ಗೊಂದಲವಿದೆ. 6 ತಿಂಗಳ ಹಿಂದೆ ಕಟ್ಟಿರುವ ತೆರಿಗೆ ಹಿಂದಿನ ವರ್ಷಕ್ಕೆ ಕಟ್ಟಿದ ಲೆಕ್ಕ ತೋರುತ್ತದೆ. ಆದ್ದರಿಂದ ಈಗ ಖಾತಾ ನೀಡಬೇಕಾದರೆ ಈ ವರ್ಷದ ತೆರಿಗೆ ಕಟ್ಟಲೇಬೇಕಾಗುತ್ತದೆ. ಅಲ್ಲದೆ ಖಾತಾ ವಿತರಣೆಗೆ ಅರ್ಜಿಗಳು ಸಕಾಲದಲ್ಲಿಯೇ ಸಲ್ಲಿಸಬೇಕಾಗುತ್ತದೆ. ಯಾರೆಲ್ಲ ಪೇಪರ್ ಮೂಲಕ ಅರ್ಜಿ ಸಲ್ಲಿಸಿದ್ದೀರೋ ಅದನ್ನು ಮನ್ನಣೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನಿಮಗೆ ಇಲ್ಲಿ ಕಡತಗಳೇ ಮಾಯವಾಗಿ ಬಿಟ್ಟಿವೆ ಎನಿಸುತ್ತದೆ. ಆದ್ದರಿಂದ ಎಲ್ಲವನ್ನೂ ಸಕಾಲದಲ್ಲಿ ಎಂಟ್ರಿ ಮಾಡಿಸಿ ಜುಲೈ ತಿಂಗಳ ಅಂತಿಮಕ್ಕೆ ಎಲ್ಲ ಖಾತೆಗಳನ್ನು ಪೂರ್ಣಗೊಳಿಸುವ ಗುರಿ ಇಟ್ಟುಕೊಂಡು ಕೆಲಸ ಮುಗಿಸುವಂತೆ ಸೂಚಿಸಿದ್ದೇನೆ ಎಂದರು. 7,697 ಆಗಿದೆ ಈಗ ಈ ಖಾತಾ. ಬಿ ಖಾತಾದೊಳಗಡೆ 2,120 ಆಗಿದೆ. ಅಂದರೆ 2,120ರಲ್ಲಿ 2,118 ಮೈನಸ್ ಮಾಡಿದರೆ 902 ಬಿ ಖಾತಾ ಕೊಟ್ಟಿದ್ದೀವಿ. ಈ ಸ್ಕೀಮು ಬಂದ ಮೇಲೆ 902 ಬಿ ಖಾತಾ ಕೊಟ್ಟಿದ್ದೀವಿ. ಎ ಖಾತಾವನ್ನು 774 ನಾವು ಕೊಟ್ಟಿದ್ದೀವಿ. ಹಾಗಾಗಿ 11ನೇ ತಾರೀಕು ನಾನು ರಿವ್ಯೂ ಮೀಟಿಂಗ್ ಮಾಡಿದ್ದೆ. ರಿವ್ಯೂ ಮೀಟಿಂಗ್ ಮಾಡಿದಂಥ ಕಾಲಕ್ಕೆ ಸುಮಾರು ಅವತ್ತಿನ ದಿನಕ್ಕೆ 844 ಆಗಿತ್ತು. ಈಗ 902, 58, 11ನೇ ತಾರೀಕು, ಇವತ್ತು 17ನೇ ತಾರೀಕು. ಕಳೆದ 6 ದಿನಗಳಲ್ಲಿ ಕೇವಲ 58 ಮಾತ್ರನೇ ಬಿ ಖಾತಾ ಆಗಿರ್ತಕ್ಕಂಥದ್ದು. ಅಷ್ಟು ಕೆಲಸ ಮಾತ್ರನೇ ಪ್ರೋಗ್ರೆಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಪೆಂಡೆನ್ಸಿ ಬಿಲ್ ಕಲೆಕ್ಟರ್ ಹತ್ರ 85 ಇದೆ, RI ಹತ್ರ 19 ಇದೆ, RO ಹತ್ರ 1 ಇದೆ, ಕಮಿಷನರು 0 ಇಟ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಬರಬೇಕಿಂದಿವೆ. ಈ ಬಿಲ್ ಕಲೆಕ್ಟ್ರು, RI ಮತ್ತು RO ಇವರೆಲ್ಲರೂ ಕೂಡ ಪುಷ್ ಮಾಡಿದರೆ ಮುಂದಕ್ಕೆ ಕಮಿಷನರ್ ಅವರು ಇಮಿಡಿಯೇಟಾಗಿ ಒಂದು ದಿನಕ್ಕೆ ಅಷ್ಟನ್ನು ಕೂಡ ಕೊಟ್ಬಿಡ್ತಾರೆ, ಪ್ರಾಬ್ಲಮ್ ಏನಿಲ್ಲ. ಬಟ್ ನಮಗೆ ಏನಾಗ್ತಾ ಇದೆ ಅಂದರೆ, ಈಗ ವಾರ್ಡ್ ವೈಸು ಕೂಡ ನಾವು ಎಲ್ಲ ಫೈಲ್ಸ್ಗಳನ್ನು ಕ್ರಿಯೇಟ್ ಮಾಡಿ ತೊಗೊಂಡು ಇಟ್ಕೊಂಡಿದ್ದೀವಿ. ಇದಕ್ಕೆ ಮೇಜರಾಗಿ ಬೇಕಾಗಿರತಕ್ಕಂಥದ್ದು ಏನಂದರೆ, ಅವರು ಈ ವರ್ಷದ ಕಂದಾಯವನ್ನು ಕಟ್ಟಬೇಕು, ಅದು ಒಂದು. ಎರಡನೇದು EC ಕೊಡಬೇಕು. ECಯನ್ನು ಲಾಸ್ಟ್ ಇಯರ್ ಮಾರ್ಚ್ ತಿಂಗಳಲ್ಲಿ ತಂದು ಕೊಟ್ಟಿರ್ತಕ್ಕಂಥ ECಗಳಿದ್ದಾವೆ. ಬಟ್ ಕಂದಾಯನೂ ಅವಾಗ ಅವರು ಕಟ್ಟಲಿಲ್ಲ. ಅವರಿಗೆ ನಾವು ಕಂದಾಯ ಕಟ್ಟಿರಿ ಅಂತ ಹೇಳಿದ ಮೇಲೆ ಈಗ ಅವರು ಕಂದಾಯ ಕಟ್ಟಿಕೊಂಡು ನಾವು ಚಲನನ್ನು ಕೂಡ ಕೇಳಿದ್ದೀವಿ. ಈಗ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಫೈಲ್ ವೈಸು ಚಲನನ್ನು ಜನ್ರೇಟ್ ಮಾಡಿ ಕೊಡ್ತೀವಿ. ಅವರು 7 ಡೇಸ್ನಲ್ಲಿ ಚಲನನ್ನು ತುಂಬಿಕೊಂಡು ಕಂದಾಯ ಕಟ್ಟಬೇಕು ಮತ್ತು ECಯನ್ನು ಪ್ರೊಡ್ಯೂಸ್ ಮಾಡಬೇಕು. ಇವೆರಡೂ ಆಯಿತು ಅಂದರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ನಾವು ಬಿ ಖಾತೆಗಳನ್ನು ಕೊಡಲಿಕ್ಕೆ, ಮತ್ತು ಎ ಖಾತೆ ಇರ್ಬೋದು, ಬಿ ಖಾತೆ ಇರ್ಬೋದು, ಅವೆರಡನ್ನು ಕೂಡ ನಾವು ಕೊಡಲಿಕ್ಕೆ
ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ವೇಳೆ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ, ಕಮಿಷನರ್ ಮನ್ಸೂರ್ ಅಲಿ ಇತರೆ ಸಿಬ್ಬಂದಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ರೈಮಂಡ್ ಕಾರ್ಖಾನೆಯ ಸೂಪರ್ವೈಸರ್ ಮಾಲಾ ಅವರು ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸುತ್ತಾರೆ ಎಂದು ಆರೋಪಿಸಿ ಕಾರ್ಮಿಕರು ಒಗ್ಗಟ್ಟಿನಿಂದ ಕಾರ್ಖಾನೆಯ ಎದುರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು. ಗುರುವಾರ ಬೆಳಗ್ಗೆ 8ರಿಂದ ಮಧ್ಯಾಹ್ನದ ತನಕ ಬಿಸಿಲು ಎಂದು ನೋಡದೆ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಮಿಕರು ನಡು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು. ಕಾರ್ಮಿಕರಿಗೆ ಶನಿವಾರ ಮತ್ತು ಭಾನುವಾರ ರಜೆ ನೀಡಬೇಕು. ಇವರಿಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡಿಸಿಕೊಳ್ಳುತ್ತಾರೆ. ಪ್ರತಿದಿನ 8ರಿಂದ 9ರವರೆಗೆ ಕೆಲಸ ಮಾಡುತ್ತೇವೆ. ಇದು ನಮಗೆ ಸರಿ ಇದೆ. ಶನಿವಾರ ಮತ್ತು ಭಾನುವಾರ ರಜೆ ನೀಡಬೇಕು. ಒಂದು ವಾರ ರಜೆ ನೀಡಿದರೆ ಮತ್ತೊಂದು ಶನಿವಾರ ಕೆಲಸ ಇಟ್ಟುಕೊಳ್ಳುತ್ತಾರೆ. ಮನೆಯಲ್ಲಿ ಮತ್ತು ಆಟೋ ಅವರಿಗೆ ಏನೆಂದು ಹೇಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಲಾ ಎಂಬುವವರು ಇಲ್ಲಿ ಏನು ಕೆಲಸ ಮಾಡ್ತಾರೋ ನಮಗೆ ಸರಿಯಾಗಿ ತಿಳಿದಿಲ್ಲ. ಪ್ರೊಡಕ್ಷನ್ ನೀಡುವುದಿಲ್ಲ ನೀವು ಎಂದು ನಮಗೆ ಅವಾಚ್ಯ ಶಬ್ದಗಳಿಂದ ರೌಡಿ ಮಹಿಳೆಯರ ನೀವು ಎಂದು ಹೇಗಂದ್ರೆ ಹಾಗೆ ಬೈದು ನಿಂದಿಸುತ್ತಾರೆ. ಅವರ ಮೇಲೆ ಕ್ರಮ ಆಗಬೇಕು. ನಮಗೆ ಶನಿವಾರ ಮತ್ತು ಭಾನುವಾರ ರಜೆ ನೀಡಬೇಕು ಎಂದು ಪ್ರತಿಭಟನೆ ವೇಳೆ ಆಗ್ರಹಿಸಿದರು. ರೈಮಂಡ್ ಕಾರ್ಖಾನೆಯ ಡಿಜಿಎಂ ನಾರಾಯಣಪ್ಪ ಮಾತನಾಡಿ, ನಮಗೆ ಸಮಸ್ಯೆ ಏನೆಂದು ತಿಳಿಯದೇನೆ ಕುಳಿತಿದ್ರು. ಸೂಪರ್ವೈಸರ್ ಮಾಲಾ ಎಂಬುವರು ಅಸಭ್ಯವಾಗಿ ಮಾತನಾಡುತ್ತಾರೆ ಎಂಬುದನ್ನು ತಿಳಿದು ಅವರನ್ನು ಕರೆಸಿ ಕ್ಷಮಾಪಣೆ ಕೇಳಿಸಲಾಗಿದೆ. ಸಮಯ ವ್ಯತ್ಯಾಸ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೇಬರ್ ಲಾ ಪ್ರಕಾರ ಬೆಳಿಗ್ಗೆ 8:30 ಗಂಟೆಯಿಂದ ಸಂಜೆ 5ರವರೆಗೆ ಕೆಲಸ ಮಾಡಬೇಕು. ಸೋಮವಾರದಿಂದ ಶನಿವಾರದ ತನಕ ಕೆಲಸ ಮಾಡುತ್ತಾರೆ. ಕಂಪನಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಓಟಿ ಕೆಲಸ ಮಾಡಿಸಿ ಡಬಲ್ ಪೇಮೆಂಟ್ ಕೊಡುತ್ತೇವೆ. ಇನ್ನೇನಾದರೂ ಸಮಸ್ಯೆ ಇದ್ದರೆ ಕಮಿಟಿಯ ಗಮನಕ್ಕೆ ಬಂದರೆ ಕಾನೂನು ರೀತಿಯ ಕ್ರಮ ಜರುಗಿಸುತ್ತೇವೆ ಎಂದರು. ನಾವು ಹೇಳೋದಷ್ಟೇ, ಅವ್ರದ್ದು ಏನು ಸಮಸ್ಯೆಗಳಂತ ನಮ್ಗೆ ಗೊತ್ತಿಲ್ಲದೇ ಅವರು ಕುಂತಿದ್ರು. ಅವ್ರೇನು ಹೇಳ್ತಾರೆ, ಯಾರೋ ಒಂದು ಸೂಪರ್ವೈಸರ್ ಏನೋ ಅಬ್ಯೂಸ್ವಾಗಿ ಮಾತಾಡಿದ್ದಾರೆ ಅಂತ ಹೇಳಿದರೆ ನಾವು ಅದನ್ನು ಅವ್ರು ಆಲ್ರೆಡಿ ಕರೆದು ಸ್ಯಾರಿ ಕೇಳಿದ್ದೀವಿ. ಇನ್ನು ಮುಂದೆ ಆ ಥರ ಆಗದಿದ್ದಂಗೆ ನೋಡ್ಕೊತೀವಿ ಅಂತಲೂ ಹೇಳಿದ್ದೀವಿ. ಎರಡನೇದು ನಮ್ಮದು ಟೈಮಿಂಗ್ಸ್ ಅಂತ ಹೇಳಿದರೆ, ಯಾವುದೇ ಕರ್ನಾಟಕದ ಕಾನೂನು ರೀತಿಯಲ್ಲಿ ಲೇಬರ್ ಲಾ ಪ್ರಕಾರ ಎಲ್ಲರೂ ಕಾರ್ಮಿಕರು 8 ಗಂಟೆ ಕೆಲಸ ಮಾಡಬೇಕು. ಅದು 8:30ರಿಂದ 5 ಗಂಟೆ, 5 ಗಂಟೆ ಕೆಲಸ ಮಾಡಲೇಬೇಕು. ಸೋಮವಾರದಿಂದ ಶುಕ್ರವಾರ ಗಂಟೆ ಕೆಲಸ ಮಾಡ್ತಾರೆ. ಸೊ ಒಂದು ವೇಳೆ ಏನಾರ ಕಂಪನಿಗೆ ಅವಶ್ಯಕತೆ ಇದೆ, ಓಟಿ ಏನಾರ ಮಾಡಿಸ್ಬೇಕಂದ್ರೆ ನಾವು ಅದಕ್ಕೆ ಡಬಲ್ ಕೊಡ್ತೀವಿ. ಸೊ ಅವರು ಇನ್ನು ಏನಾದರೂ ಒಳಗಡೆ ಏನೋ ಪ್ರೊಡಕ್ಷನ್ ಕೇಳಬೇಕಾದಾಗ ಯಾರೋ ಅಬ್ಯೂಸ್ ಮಾಡ್ತಾರೆ, ಅದನ್ನೆಲ್ಲ ನೀವು ಕಮಿಟಿನಲ್ಲಿಡಿ, ಕಾನೂನು ಕ್ರಮ ತಗೊಂಡು ನಾವು ನೋಟಿಸ್ ಕೊಟ್ಟು ನಾವೇನು ಆ್ಯಕ್ಷನ್ ತೊಗೊಬೇಕು ತೊಗೊಳ್ತೀವಿ. ಮಹಿಳಾ ಕಾರ್ಮಿಕರಾದ ಸುಕನ್ಯಾ ಮಾತನಾಡಿ, ನಮಗೆ ಸಂಜೆ 5:30 ತನಕ ಕೆಲಸ ಮಾಡಿಸುತ್ತಿದ್ದರು. ನಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದು ಪ್ರತಿಭಟನೆ ನಡೆಸಿದ್ವು. ಮಾಲಾ ಮೇಡಂ ಅವರು ಬಂದು ಕ್ಷಮಾಪಣೆ ಕೇಳಿದ್ದಾರೆ. ಮ್ಯಾನೇಜ್ಮೆಂಟ್ ಬಳಿ ಚರ್ಚಿಸಿದ್ದೇವೆ. ಬೆಳಿಗ್ಗೆ 8:30ರಿಂದ ಸಂಜೆ 5 ಗಂಟೆಗೆ ಕೆಲಸ ನಿಲ್ಲಿಸಬೇಕು. ಇಲ್ಲಿಗೆ ಬರುವ ಒಬ್ಬೊಬ್ಬರ ಮನೆಯಲ್ಲಿಯೂ ಒಂದೊಂದು ರೀತಿಯ ಸಮಸ್ಯೆ ಇರುತ್ತದೆ. ಓಟಿ ಪೇಮೆಂಟ್ ತಡವಾಗಿತ್ತು, ಈಗ ಹಾಕಿದ್ದಾರೆ. ಬೇರೆ ಭಾಷೆಯಲ್ಲಿ ಬೈಬಾರದು. ನಾವು ದೂರು ನೀಡಿದ ಕ್ಷಣವೇ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಸ್ಥಳದಲ್ಲಿ ತಹಸೀಲ್ದಾರ್ ಅರವಿಂದ್ ಕೆಎಂ, ಮೃತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ನಗರ ಠಾಣೆಯ ಪಿಎಸ್ಐ ಗೋಪಾಲ್, ಗ್ರಾಮ ಠಾಣೆಯ ಪಿಎಸ್ಐ ರಮೇಶ್ ಗುಗರಿ, ಜಿಲ್ಲಾ ಕಾರ್ಮಿಕ ಇಲಾಖೆಯ ಅಧಿಕಾರಿ ಶಬಾನಾ ಅಜೀಂ, ತಾಲೂಕು ಕಾರ್ಮಿಕ ಇಲಾಖೆಯ ಅಧಿಕಾರಿ ಸತೀಶ್, ಸಿಐಟಿಯು ಸಂಘಟನೆಯ ಸಿದ್ದಗಂಗಪ್ಪ ಮತ್ತಿತರರು ಇದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಆಟೋ ರಿಕ್ಷಾಗೆ ಹಿಂಬದಿಯಿಂದ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರೋ ಘಟನೆ ಬಾಗೇಪಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಾಲಿಟೆಕ್ನಿಕ್ ಕಾಲೇಜ್ ಸಮೀಪದಲ್ಲಿ ನಡೆದಿದೆ. ಆಟೋ ರಿಕ್ಷಾಗೆ ಹಿಂಬದಿಯಿಂದ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರೋ ಘಟನೆ ಬಾಗೇಪಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಾಲಿಟೆಕ್ನಿಕ್ ಕಾಲೇಜು ಸಮೀಪದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರದ ಆವಲನಾಗೇನಹಳ್ಳಿ ಕಿರಣ್ ಕುಮಾರ್ ಎಂಬಾತ ಬೈಕ್ನಲ್ಲಿ ಚಿಕ್ಕಬಳ್ಳಾಪುರ ಕಡೆಯಿಂದ ಬಾಗೇಪಲ್ಲಿ ಕಡೆಗೆ ವೇಗವಾಗಿ ಹೋಗಿದ್ದು ಬೈಕ್ನ ಅತಿ ವೇಗ ನಿಯಂತ್ರಣ ಮಾಡಲು ಸಾಧ್ಯವಾಗದೆ ಮುಂದೆ ಹೋಗ್ತಿದ್ದ ಆಟೋಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾನೆ ಎಂದು ತಿಳಿದು ಬಂದಿದೆ. ಇನ್ನು ಅತಿ ವೇಗದಿಂದ ಡಿಕ್ಕಿ ಹೊಡೆದ ಪರಿಣಾಮವಾಗಿ 27 ವರ್ಷದ ಕಿರಣ್ ಕುಮಾರ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ಘಟನೆಯಿಂದ ಆಟೋ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಗಾಯಾಳುವನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ತಿಳಿದು ಬಂದಿದ್ದು, ಘಟನೆ ನಡೆದ ಸ್ಥಳಕ್ಕೆ ಭಾಗ್ಯನಗರ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪಘಾತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸುಬ್ಬು, ಈ ನ್ಯೂಸ್ ಟಿವಿ, ಭಾಗ್ಯನಗರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಬಳಿಯ ಪೋಲಂಪಲ್ಲಿ ರಸ್ತೆಯಲ್ಲಿ ಕುದುರೆ ಫಾರಂ ಹೌಸ್ಗೆ ಕುದುರೆ ಮಾಲೀಕ ಆಮೋದರ್ ಸುಮಾರು 1 ಕೋಟಿಗೂ ಹೆಚ್ಚಿನ ಬೆಲೆಯ ಕುದುರೆಯನ್ನು ತಂದಿದ್ದು, ಅದನ್ನು ನೋಡಲು ವರ್ಲಕೊಂಡ ಸೇರಿದಂತೆ ಸುತ್ತಮುತ್ತಲಿನ ಜನರು ಮುಗಿಬಿದ್ದಿದ್ದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕುದುರೆಗಳನ್ನು ನೋಡುವುದೇ ಒಂದು ಸಂತೋಷ. ಅದರಲ್ಲೂ ಸಹ ರೇಸ್ಗಳಲ್ಲಿ ಭಾಗಿಯಾಗಿರುವ ಕುದುರೆಗಳನ್ನು ಕೇವಲ ಟಿವಿಗಳಲ್ಲಿ ಅಷ್ಟೇ ನೋಡಿ ಕುದುರೆಗಳು ಹೇಗೆ ಹೋಗುತ್ತವೆ ಎಂಬುದನ್ನು ನೋಡಿ ಕಣ್ಣು ತುಂಬಿಕೊಳ್ಳುತ್ತಿದ್ದರು. ಹತ್ತಿರಕ್ಕೆ ಸುಮಾರು 1 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ರೇಸ್ ಕುದುರೆ ಬಂದಿದೆ ಎಂಬುದನ್ನು ತಿಳಿದು ಗುಡಿಬಂಡೆ ತಾಲೂಕು ವರ್ಲಕೊಂಡ ಗ್ರಾಮದ ಸುತ್ತಮುತ್ತಲ ಗ್ರಾಮಸ್ಥರು ನೋಡಲು ಮುಗಿಬಿದ್ದಿದ್ರು. ಈ ಸಂದರ್ಭದಲ್ಲಿ ಕುದುರೆ ಮಾಲೀಕ ಆಮೋದರ್ ಮಾತನಾಡಿ, ನನಗೆ ಚಿಕ್ಕಂದಿನಿಂದಲೂ ಕುದುರೆ ಸವಾರಿ ಮಾಡಬೇಕೆಂದು ತುಂಬ ಆಸೆ ಇತ್ತು. ಎಲ್ಲರಂತೆ ನನಗೂ ಸಹ ಕುದುರೆ ಸವಾರಿ ಮಾಡಲೇಬೇಕೆಂಬ ಹಠದಿಂದ ಕುದುರೆ ಸವಾರಿಯನ್ನು ಕೋವಿಡ್ ನಂತರ ಕಲಿತುಕೊಂಡು ಕುದುರೆಯನ್ನ ಖರೀದಿಸಿದೆ. ಕೇವಲ ನಾನೊಬ್ಬನೇ ಕುದುರೆ ಕಲಿತುಕೊಂಡ್ರೆ ಸಾಲದು, ನನ್ನಂತೆಯೇ ಇತರರು ಕಲಿಯಬೇಕೆಂಬ ದೃಷ್ಟಿಯಿಂದ ನನ್ನ ತೋಟದ ಮನೆಯಲ್ಲಿ ಕುದುರೆಯನ್ನು ಸಾಕಿದ್ದು, ವಿಷಯ ತಿಳಿದ ಅನೇಕರು ಆಸಕ್ತಿಯಿಂದ ನನಗೆ ಕರೆ ಮಾಡಿ ಸವಾರಿ ಮಾಡಲು ಬರುತ್ತಿದ್ದಾರೆ. ಅವರಲ್ಲಿ ಇನ್ನಷ್ಟು ಕುದುರೆ ಸವಾರಿಯ ಬಗ್ಗೆ ಅರಿವನ್ನು ಮೂಡಿಸುವ ಸಲುವಾಗಿ ಈಗ ಸುಮಾರು 1,17 ಲಕ್ಷ ಮೌಲ್ಯದ ರೋಲೆಕ್ಸ್ ಮಾದರಿಯ ಕುದುರೆಯನ್ನು ತಂದಿದ್ದೇನೆ ಎಂದರು. ಮಾರ್ವಾರಿ ಹಾರ್ಸಸ್ನ ಪ್ರಮೋಟ್ ಮಾಡಬೇಕಂತ ಒಂದು ಗುರಿಯಿಂದ, ವಿಷನ್ನಿಂದ ಈ ರೋಲೆಕ್ಸ್ ಅಂತ ಒಂದು ಕುದುರೆ ತಂದಿದ್ದೀವಿ. ಮಲ್ಟಿಪಲ್ ಶೋ ಚಾಂಪಿಯನ್ ಆಗಿದ್ದಾನೆ ಆಲ್ ಓವರ್ ಇಂಡಿಯಾ. ಅದ್ಭುತವಾದ ಒಂದು ಕುದುರೆ. ಸೊ ಇಲ್ಲಿ ಬಂದಿದೆ, ಎಲ್ಲರೂ ಖುಷಿಯಾಗಿದ್ದಾರೆ. ಇವತ್ತು ತುಂಬ ಚೆನ್ನಾಗಿ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ. ನಮ್ಮ ದೇವರಾಜ್ ಅವರು, ನಮ್ಮ ಪುಟ್ಟಣ್ಣ, ಶಿವಗೋದ ಎಲ್ಲ ಸೇರಿ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿತ್ತು, ಭಾಳ ಖುಷಿಯಾಗಿದೆ. ಸೊ ಇದು ಒಂದು ಕರ್ನಾಟಕದಲ್ಲಿ ಎಲ್ಲರಿಗೂ ಈ ಸ್ಪೋರ್ಟ್ಸ್ ಇಲ್ಲಿ, ಈ ಹಾರ್ಸ್ ಫೀಲ್ಡಲ್ಲಿ ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ತರಲಿ ಅಂತ ನನ್ನ ಅಭಿಪ್ರಾಯಕ್ಕೋಸ್ಕರ ನಾನು ತಂದಿರೋದು. ಇದು ನಮ್ಮ ಸ್ಟೇಟಿಗೆ ಒಂದು ಗೌರವ ಬರಲಿ ಅಂತ ಇಂಥ ಕುದುರೆ ನಾವು ತಂದಿದ್ದೀವಿ. ಭಾಳ ಖುಷಿಯಾಗಿದೆ ಸರ್. ಕೋವಿಡ್ ಆದಮೇಲೆ ಹಾರ್ಸ್ ರೈಡಿಂಗ್ ಭಾಳ ಆಸೆ ಇತ್ತು ಚಿಕ್ಕ ವಯಸ್ಸಿಂದನೂ. 6 ಇಯರ್ಸ್ ಬ್ಯಾಕು ಈ ಹಾರ್ಸ್ ಫೀಲ್ಡ್ ಬಂದೆ ರೈಡಿಂಗ್ ಮಾಡ್ತಾಯಿದ್ವಿ. ಆಮೇಲೆ ಈ ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡಬೇಕಂತ ಲಾಸ್ಟ್ ಇಯರ್ ಆಲ್ ಇಂಡಿಯಾ ಪೋಲೋ ಚಾಂಪಿಯನ್ಶಿಪ್ನ ಸ್ಪಾನ್ಸರ್ ಮಾಡಿದ್ವಿ ನಮ್ಮ ರಾಯಲ್ಟಿ ಕಂಪನಿಯಿಂದ.
ಸೊ ಅದಾದಮೇಲೆ ನಾವೇ ಈ ಮಾರ್ವಾರಿ ನಮ್ಮ ಇಂಡಿಯನ್ ಬ್ರೀಡ್ನ ಇಂಡಿಯನ್ ಹಾರ್ಸ್ನ ಈ ಕಲ್ಚರ್ನ ಪ್ರಮೋಟ್ ಮಾಡಬೇಕಂತ ಹೇಳಿ ಈ ಫಾರ್ಮನ್ನು ಕಟ್ಟಿದೆ, ರಾಯಲ್ಟಿ ಇಕ್ವೆಸ್ಟ್ರಿಯನ್ ಹೌಸ್ ಅಂತ, ರಾಯಲ್ಟಿ ಸ್ಟೇಬಲ್ಸ್. ಸೊ ಆಲ್ ಹಾರ್ಸ್ ರೈಡರ್ಸ್ ಆರ್ ವೆಲ್ಕಮ್ ಟು ಕಮ್ ರೈಡಿಂಗ್ ಕಲೀಲಿ, ಹಾರ್ಸ್ ಬಗ್ಗೆ ತಿಳ್ಕೊಬೇಕಂತ ನಾವು ವರ್ಕ್ಶಾಪ್ ಮಾಡಿಸ್ತೀವಿ. ಕಂಪ್ಲೀಟ್ ಹಾರ್ಸ್ ಲವರ್ಗೆ ಒಂದು ಆಲ್ ಪ್ಯಾಕೇಜ್ ಥರ ನಮ್ಮ ಈ ಸ್ಟೇಬಲ್ದು ಕಾನ್ಸೆಪ್ಟ್ ಇದೆ. ಪ್ಲಸ್ ಇವಾಗ ಈ ಹಾರ್ಸ್ ಫೀಲ್ಡ್ ಅಂತ ದೊಡ್ಡ ಏನು ಇದಿಲ್ಲ, ನಾವೇನು ದುಡ್ಬೇಕಾಗಿಲ್ಲ, ಮನ್ಸಿರಬೇಕು. ಮನ್ಸಿದ್ರೆ ಕುದುರೆ ನಮ್ಮನ್ನ ಹುಡ್ಕೊಂಡು ಬರುತ್ತೆ, ನಾವು ಹುಡ್ಕೊಂಡು ಕುದುರೆಗೆ ಹೋಗಲ್ಲ. ಪ್ಲಸ್ ಮೇಂಟೆನೆನ್ಸ್ ಎಲ್ಲ ಇದೆ, ಡಿಪೆಂಡ್ ಆಗುತ್ತೆ. ಇವಾಗ ಈ ಕುದುರೆ ಆಲ್ ಇಂಡಿಯಾ ಚಾಂಪಿಯನ್ ಇದೆ ರೋಲೆಕ್ಸ್ ಅಂತ, ಸೊ ಅದರದ್ದು ಮೇಂಟೆನೆನ್ಸು ದಿವಸಕ್ಕೆ 12 ಲೀಟರ್ ಹಾಲು ಕುಡಿಯುತ್ತೆ, ಮೊಟ್ಟೆ ಒಂದು 1 ಡಜನ್ ಮೊಟ್ಟೆ ತಿನ್ನುತ್ತೆ, ಗೋಧಿ, ಮೇವು, ಗ್ರೀನ್ ಗ್ರಾಸು, ಡಯಟ್ ಸಪ್ಲಿಮೆಂಟ್ಸ್ ಇದೆ, ಕ್ಯಾಲ್ಶಿಯಂ, ನ್ಯೂಟ್ರಿಷನ್ಸ್ ಎಲ್ಲ ಇದೆ. ಅದು ಯುರೋಪಿಂದ ಬರುತ್ತೆ. ಸೊ ಇದು ಸ್ವಲ್ಪ ನನಗೆ ಮನಸ್ಸಿಂದ ನಾನು ಈ ಕುದುರೆನ ತುಂಬ ಇದು ಮಾಡಿ ತಂದಿದ್ದೀನಿ. ನಂತರ ಸ್ಥಳೀಯ ರೈತ ಹನುಮಂತ ರೆಡ್ಡಿ ಮಾತನಾಡಿ, ಭಾಗದಲ್ಲಿ ಕುದುರೆ ಸವಾರಿ ಮಾಡಿರುವುದರಿಂದ ಪ್ರತಿಯೊಬ್ಬರಿಗೂ ಸಹ ಸವಾರಿ ಮಾಡಬೇಕೆಂಬ ಆಸೆ ಬರುತ್ತದೆ. ಅದರಲ್ಲೂ ಸಹ ಎಲ್ಲೋ ನಡೆಯುವ ರೇಸ್ಗಳಲ್ಲಿ ನೋಡುವ ಕುದುರೆ ಇಂದು ನಮ್ಮ ಬಳಿಯೇ ನಮ್ಮ ಎದುರುಗಡೆ ಇದ್ದು ಅದನ್ನು ನೋಡುವುದು ಸಂತಸ ತಂದಿದೆ ಎಂದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ದೇವನಹಳ್ಳಿ ತಾಲೂಕಿನ ಕುಂದಣ ಕ್ಲಸ್ಟರ್ಗೆ ಒಳಪಡುವಂತಹ ಸುತ್ತಮುತ್ತಲಿನ 4 ಗ್ರಾಮ ಪಂಚಾಯಿತಿಗಳನ್ನು ವಿಲೀನಗೊಳಿಸಿಕೊಂಡು ಕುಂದಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 63 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುವ ಮಲ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಪ್ರಾರಂಭಿಸಲಾಗುತ್ತಿದ್ದು ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಇದೊಂದು ವೈಜ್ಞಾನಿಕವಾದಂತಹ ತ್ಯಾಜ್ಯ ವಿಲೇವಾರಿ ಘಟಕವಾಗಿ ರಾಜ್ಯದಲ್ಲಿ ತಲೆ ಎತ್ತಲಿದೆ. ಎಫ್ಎಸ್ಟಿಪಿ ಎಂದರೆ ಮಲತ್ಯಾಜ್ಯವನ್ನು ಸಂಸ್ಕರಿಸುವ ಮತ್ತು ನಿರ್ವಹಣೆಯನ್ನು ಮಾಡುವ ಘಟಕವಾಗಿದೆ. ಇದರಲ್ಲಿ 12 ಬೃಹತ್ ಚೇಂಬರ್ಗಳು, 12 ಚಿಕ್ಕ ಚೇಂಬರ್ಗಳನ್ನು ಮಾಡಲಾಗಿದೆ. ಹಂತ ಹಂತವಾಗಿ ಮಲತ್ಯಾಜ್ಯದ ನಿರ್ವಹಣೆ ಪ್ರಕ್ರಿಯೆಯನ್ನು 6 ಹಂತಗಳನ್ನು ಒಳಗೊಂಡಿದ್ದು, ಮೊದಲಿಗೆ ಸ್ಕ್ರೀನಿಂಗ್ ಚೇಂಬರ್ನಲ್ಲಿ ಮಲತ್ಯಾಜ್ಯವನ್ನು ಸುರಿದು ನಂತರ ಅದರಿಂದ ಡ್ರೇಯಿಂಗ್ ಬೆಡ್ಗೆ ಕಳುಹಿಸಿಕೊಡಲಾಗುತ್ತದೆ. ಡ್ರೇಯಿಂಗ್ ಬೆಡ್ನಲ್ಲಿ ಉಳಿದುಕೊಳ್ಳುವ ಮಲತ್ಯಾಜ್ಯವನ್ನು ಸಂಸ್ಕರಣೆಯಾಗಿ ನೀರಿನಾಂಶವು ಇಂಟಿಗ್ರೇಟೆಡ್ ಶೆಲ್ಟರ್ಗೆ ಪೈಪ್ಲೈನ್ ಮೂಲಕ ಅನಾರೋಬಿಕ್ ಫಿಲ್ಟರ್ನಲ್ಲಿ ಸಂಗ್ರಹಿಸಿ ಪ್ಲಾಂಟೆಡ್ ಗ್ರಾವೆಲ್ ಫಿಲ್ಟರ್ಗೆ ರವಾನಿಸಿ ನಂತರ ಅಂತಿಮವಾಗಿ ಸೋಕ್ ಫಿಟ್ಗೆ ಸೇರುವ ಪ್ರಕ್ರಿಯೆಯನ್ನು ಎಫ್ಎಸ್ಟಿಪಿ ಘಟಕವು ಒಳಗೊಂಡಿರುತ್ತದೆ. ದೇವನಹಳ್ಳಿ ತಾಲೂಕಿನ 24 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊದಲ ಬಾರಿಗೆ ಎಫ್ಎಸ್ಟಿಪಿ ಘಟಕವನ್ನು ಕುಂದಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೋಮವಾರದಂದು ಪ್ರಾರಂಭಿಸಲಾಗುತ್ತದೆ. ಘಟಕದ ಸಂಪೂರ್ಣ ನಿರ್ವಹಣೆಯನ್ನು ಗ್ರಾಮ ಪಂಚಾಯಿತಿ ನಿಭಾಯಿಸುವುದರಿಂದ ಇಲ್ಲಿನ ವಾತಾವರಣ ಕಲುಷಿತಗೊಳ್ಳದಂತೆ ವೈಜ್ಞಾನಿಕವಾಗಿ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಅಗತ್ಯ ಕ್ರಮಗಳನ್ನು ಗ್ರಾಮ ಪಂಚಾಯಿತಿ ವಹಿಸಲಿದೆ. ಈಗಾಗಲೇ ತಾಲೂಕು ಪಂಚಾಯಿತಿಯಲ್ಲಿರುವ ಸಕ್ಕಿಂಗ್ ಮಿಷಿನ್ ವಾಹನವನ್ನು ಕುಂದಾಣ, ವಿಶ್ವನಾಥಪುರ, ಜಾಲಿಗೆ, ಕೊಹಿರಾ ಮತ್ತು ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿಗಳ ಪ್ರತಿ ಹಳ್ಳಿಗೆ ಕಳುಹಿಸಿಕೊಡಲಾಗುತ್ತಿದೆ. ಸಾರ್ವಜನಿಕರ ಸೇವೆಯ ಹಿತದೃಷ್ಟಿಯಲ್ಲಿ ಪ್ರತಿ ಗ್ರಾಮದಲ್ಲಿ ಕರಪತ್ರಗಳನ್ನು ವಿತರಿಸಿ ಖಾಸಗಿ ಸಕ್ಕಿಂಗ್ ಮಿಷಿನ್ ವಾಹನಗಳನ್ನು ಸಹ ವಿಲೀನಗೊಳಿಸಿಕೊಳ್ಳಲಾಗಿದೆ. ಮಲತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ ಅವರು ಮಾತನಾಡಿ, ಮಲತ್ಯಾಜ್ಯ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಮಾಡುವ ಉದ್ದೇಶದಿಂದ ಕುಂದಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಉದ್ಘಾಟನೆಯಾಗಿರುವ ಎಫ್ಎಸ್ಟಿಪಿ ಘಟಕವನ್ನು ಸೋಮವಾರದಿಂದ ಚಾಲನೆ ನೀಡಲಾಗುತ್ತದೆ. ಸಕ್ಕಿಂಗ್ ಮಿಷಿನ್ ವಾಹನಗಳಲ್ಲಿ ಸಂಗ್ರಹಿಸಲ್ಪಡುವ ತ್ಯಾಜ್ಯವನ್ನು ಈ ಘಟಕದಲ್ಲಿಯೇ ವಿಲೇವಾರಿ ಮಾಡುವಂತೆ ಮಾಡಲಾಗಿದೆ.
5 ಗ್ರಾಮ ಪಂಚಾಯಿತಿಗಳ ಹಳ್ಳಿಗಳ ಮಲತ್ಯಾಜ್ಯವನ್ನು ಸಮಗ್ರವಾಗಿ ವಿಲೇವಾರಿ ಮಾಡುವ ಪ್ರಕ್ರಿಯೆ ನಡೆಯಲಿದೆ. ರಿಯಾಯಿತಿ ದರದಲ್ಲಿ ಮಲತ್ಯಾಜ್ಯವನ್ನು ಸಂಗ್ರಹಿಸುವ ಕೆಲಸವಾಗಲಿದೆ. ಉಳಿದ ಗ್ರಾಮ ಪಂಚಾಯಿತಿಗಳಿಗೂ ವಿಸ್ತರಣೆ ಮಾಡುವ ಚಿಂತನೆ ಇದೆ ಎಂದು ಮಾಹಿತಿ ನೀಡಿದರು. ಮಿಷನ್ ಇದೆಯೋ ಪ್ರತಿ ಗ್ರಾಮಗಳಿಗೂ ಕೂಡ ಈ ಪಂಚಾಯಿತಿ ಏನು 5 ಗ್ರಾಮ ಪಂಚಾಯಿತಿಗಳು ಬರುತ್ತೆ. ಕುಂದಾಣ, ಜಾಲಗೆ, ಆಲೂರು ದುದ್ದನಹಳ್ಳಿ, ಕೊಯ್ರಾ, ವಿಶ್ವನಾಥಪುರ, ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಪ್ರತಿ ಹಳ್ಳಿಗೂ ಕೂಡ ನಮ್ಮ ಇದನ್ನು ಸಖಿ ಮಿಷನ್ ಕಳಿಸ್ತಾ ಇದ್ದೀವಿ. ಈ ಹಳ್ಳಿಯಲ್ಲೂ ಕೂಡ ಕರಪತ್ರಗಳನ್ನು ವಿತರಣೆ ಮಾಡಿ ಈಗ ಪ್ರೈವೇಟ್ ಏನು ಸಖಿಂಗ್ ಮಿಷನ್ಸ್ ಏನು ಇಟ್ಕೊಂಡಿದ್ರೆ ಅವನು ಸಹ ಈ ಒಂದು ಘಟಕಕ್ಕೆ ಮ್ಯಾಪ್ ಮಾಡುವಂಥದ್ದು ಆಗ್ತದೆ. ರೀಸನ್ ಏನು ಅಂತ ಹೇಳಿದ್ರೆ ಸಖಿಂಗ್ ಮಿಷನ್ ಎಲ್ಲೋ ಒಂದು ಕಡೆ ಇದು ಮಲತ್ಯಾಜ್ಯನ ತಗೊಂಡೋಗಿ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಟ್ಬಿಡೋದು, ಕೆರೆ ಕಟ್ಟೆಗಳಿಗೆ ಸೇರಿಸೋದು ಇತ್ಯಾದಿ ಕೆಲಸಗಳಾಗ್ತಿರೋದ್ರಿಂದ ಈ ಘಟಕ ಒಂದು ರನ್ ಆದರೆ ಸಂಬಂಧಪಟ್ಟಂಥ ಪ್ರೈವೇಟ್ ಸಖಿಂಗ್ ಮಿಷನ್ ಅವರು ಕೂಡ ಇಲ್ಲೇ ಬಿಡಬೇಕು. ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಗಳು ಕೂಡ ನಮ್ಮ ತಾಲೂಕ್ ಪಂಚಾಯತಿಯಲ್ಲಿರುವಂಥ ಸಖಿಂಗ್ ಮಿಷನ್ನ ಯೂಸ್ ಮಾಡಿಕೊಂಡು ತುಂಬ ರಿಯಾಯಿತಿ ದರದಲ್ಲಿ, ಅಂದರೆ ಹೊರಗಡೆ 1200, 1500, 2000 ತನಕ ಒಂದು ಲೋಡಿಗೆ ತಗೊಳ್ತಿದ್ದಾರೆ. ಬಟ್ ನಾವು ಜನರಿಗೆ ಅನುಕೂಲ ಆಗಲಿ ಉದ್ದೇಶದಿಂದ ತಾಲೂಕ್ ಪಂಚಾಯತಿಯಿಂದ ಪ್ರತಿ ಲೋಡ್ಗೆ 1,000 ರೂಪಾಯಿ ಥರ ನಾವು ಶುಲ್ಕ ಸೇವೆ ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡ್ತಿದ್ವಿ. ಈ ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಎಇ ಭರತ್ ಕುಮಾರ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಅಮರನಾರಾಯಣ, ಕುಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಜಯ ಬಿವಿ ಸ್ವಾಮಿ, ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟಮ್ಮ ದೊಡ್ಡಗಂಗಪ್ಪ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕುಮಾರ್, ಪ್ರಕಾಶ್, ಮಂಜುನಾಥ್, ಕಾರ್ಯದರ್ಶಿ ಪದ್ಮಾ, ಕೆವಿ ಸ್ವಾಮಿ ಸಿಬ್ಬಂದಿ ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರಮ್ಮ ದೇವಸ್ಥಾನದಲ್ಲಿ ಜನ್ಮ ದಿನೋತ್ಸವ ಸಂಭ್ರಮ ಮನೆ ಮಾಡಿದೆ. ಶಕ್ತಿ ದೇವತೆ ಕೋಲಾರಮ್ಮ ವಿವಿಧ ಬಗೆಯ ಹೂಗಳಿಂದ ಕಂಗೊಳಿಸುತ್ತಿದ್ದು, ತಾಯಿಯ ದರ್ಶನ ಪಡೆಯಲು ಜನಸಾಗರವೇ ಹರಿದು ಬಂದಿತ್ತು. ಕೋಲಾರದಲ್ಲಿಂದು ಕೋಲಾರಮ್ಮ ಜನ್ಮ ದಿನೋತ್ಸವ ಸಂಭ್ರಮ ಮನೆ ಮಾಡಿದೆ. ಕೋಲಾರದ ಶಕ್ತಿ ದೇವತೆ ಮೈಸೂರು ಚಾಮುಂಡೇಶ್ವರಿ ದೇವಿಯ ಪ್ರತಿರೂಪವಾಗಿರುವ ಕೋಲಾರಮ್ಮನ ದರ್ಶನ ಮಾಡಲು ಜನಸಾಗರವೇ ಹರಿದು ಬಂದಿದೆ. ಸರತಿ ಸಾಲಿನಲ್ಲಿ ನಿಂತು ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆಯುತ್ತಿದ್ದಾರೆ. ದೇವಾಲಯಕ್ಕೆ ಭಕ್ತರಿಂದ ಅದ್ದೂರಿ ಹೂವಿನ ಅಲಂಕಾರ ಮಾಡಲಾಗಿದೆ. ಅಮ್ಮನವರ ಜನ್ಮ ದಿನಾಚರಣೆ ಹಿನ್ನೆಲೆ ದೇವಾಲಯಕ್ಕೆ ಬರುವ ಮಹಿಳೆಯರಿಗೆ ಅರಿಶಿಣ ಕುಂಕುಮ ಕೊಟ್ಟು ಸತ್ಕಾರ ಮಾಡಲಾಗುತ್ತಿದೆ. ಕೋಲಾರಮ್ಮ ಉತ್ಸವ ಮೂರ್ತಿಗೂ ಅದ್ದೂರಿ ಅಲಂಕಾರ ಮಾಡಲಾಗಿದೆ. ಇಲ್ಲಿನ ಕೋಟೆಯಲ್ಲಿರುವ ಕೋಲಾರಮ್ಮ ದೇವಸ್ಥಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯ ನೆರವೇರಿದೆ. ಲಲಿತ ಸಹಸ್ರನಾಮ, ವಿಶೇಷ ಹೂವಿನ ಅಲಂಕಾರ, ಮಹಾಮಂಗಳಾರತಿ ನಡೆಯಿತು. ಕೋಲಾರಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿಯ ಸಹೋದರಿ ಎಂದು ಹೇಳಲಾಗುತ್ತೆ. ಸುಮಾರು 4 ಅಡಿ ಎತ್ತರದ ಶಿಲೆಯಲ್ಲಿ ತಾಯಿಯ ರೂಪ ಅರಳಿದೆ. ಕೋಲಾರಮ್ಮ ದೇವಾಲಯದಲ್ಲಿ 5 ಅಡಿ ಎತ್ತರದ ಚೇಳೂರಮ್ಮ ದೇವಿ ಇದೆ. ಇದು ರಾಜ್ಯದಲ್ಲೇ ಅಪರೂಪದ ವಿಗ್ರಹವಾಗಿದೆ. ಮನೆಗಳಲ್ಲಿ ಕಾಣಿಸುವ ಚೇಳು, ಚರಿಗಳಂತಹ ವಿಷ ಜಂತುಗಳು ಅಪಾಯದಿಂದ ಪಾರಾಗಲು ಜನರು ಈ ದೇವಾಲಯಕ್ಕೆ ಬಂದು ಚೇಳೂರಮ್ಮನಿಗೆ ಹರಕೆ ಹೊತ್ತುಕೊಳ್ಳುತ್ತಾರೆ. ಕೋಲಾರಮ್ಮ ಜನ್ಮ ದಿನೋತ್ಸವ ಹಿನ್ನೆಲೆ ದೇವಾಲಯದ ತುಂಬೆಲ್ಲ ಅಲಂಕಾರ ಮಾಡಲಾಗಿದ್ದು, ಮುಂಜಾನೆಯಿಂದಲೂ ಭಕ್ತರು ಬಂದು ತಾಯಿಯನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ತಾಯಿಯನ್ನು ವಿಶೇಷ ರೀತಿಯಲ್ಲಿ ಅಲಂಕರಿಸಲಾಗಿದ್ದು, ದೇವಾಲಯದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಆಷಾಢ ಕಾರ್ಯಕ್ರಮಗಳ ನಿಮಿತ್ತ ಇತ್ತೀಚೆಗೆ ಮಹಾಕಾಳಿ ದೇವಾಲಯದ ಮುಖ್ಯ ರಸ್ತೆ ಬಂದ್ ಮಾಡಿದ್ದರಿಂದ 20ನೇ ವಾರ್ಡ್ ಮೂಲಕ ಸಂಚರಿಸಿದ ಭಾರಿ ವಾಹನಗಳ ಎಫೆಕ್ಟ್ನಿಂದ ಈ ರಸ್ತೆಯ ಇಕ್ಕೆಲಗಳ ಚರಂಡಿ ಮೇಲ್ಚಾವಣಿ ಸ್ಲ್ಯಾಬ್ಗಳು ಒಡೆದು ಒಳಗೆ ಬಿದ್ದಿದ್ದು, ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಚರಂಡಿ ಕೊಳಚೆ ನೀರೆಲ್ಲ ರಸ್ತೆಗೆ ಹರಿದಿದ್ದು, ಚರಂಡಿಯಲ್ಲಿ ಹೋಗುತ್ತಿದ್ದ ಕಸ ಕಡ್ಡಿ, ಹುಳು ಉಪ್ಪಟ ಮನೆಗಳಿಗೆ ನುಗ್ಗುತ್ತಿದೆ ಎಂದು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಕಳೆದ 1 ವಾರದ ಹಿಂದೆ ಚಿಕ್ಕಬಳ್ಳಾಪುರ ನಗರದ 20ನೇ ವಾರ್ಡಿನ ಮಹಾಕಾಳಿ ದೇವಾಲಯದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆಯ ಅಂಗವಾಗಿ ರಸ್ತೆಯನ್ನು ಬ್ಲಾಕ್ ಮಾಡಿದರ ಸಲುವಾಗಿ ಭಾರೀ ವಾಹನಗಳು ಸಂಚಾರ ಮಾಡಿದ ಪರಿಣಾಮ ಚರಂಡಿಯ ಸ್ಲ್ಯಾಬ್ಗಳು ಮುರಿದು ಹಾಳಾಗಿವೆ. ಚರಂಡಿ ಒಳಗೆ ಬಿದ್ದ ಮಳೆಯ ನೀರು ಚರಂಡಿ ತುಂಬಿ ರಸ್ತೆಯಲ್ಲಿ ಹರಿಯುತ್ತಿದೆ. ನಿನ್ನೆ ಮೊನ್ನೆ ಬಿದ್ದ ಮಳೆಗೆ ರಸ್ತೆ ಮೇಲೆಲ್ಲ ನೀರು ಹರಿದು ಕಾಲುವೆಗಳಂತಾಗಿತ್ತು. ಚರಂಡಿಯಲ್ಲಿರುವ ಕ್ರಿಮಿಗಳು, ಹುಳು ಉಪ್ಪಟಗಳು ಮನೆಗೆ ನುಗ್ಗುತ್ತಿವೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಸದಸ್ಯರು ಗಮನ ಹರಿಸಬೇಕೆಂದು ಈ ಭಾಗದ ಸ್ಥಳೀಯರಾದ ಶಿಕ್ಷಕಿ ಮಂಜುಳಾ ಮನವಿ ಮಾಡುತ್ತಿದ್ದಾರೆ. ನಗರಸಭಾಧ್ಯಕ್ಷರೇ, ದಯವಿಟ್ಟು ನಮ್ಮ ಈ ವಾರ್ಡಿನ ಚರಂಡಿ ವ್ಯವಸ್ಥೆಯು ದುರಸ್ತಿಗೆ ಬಂದಿದ್ದು, ಬಹಳ ಚರಂಡಿಯ ನೀರು ಶೇಖರಣೆ ಆಗಿದ್ದು ಸೊಳ್ಳೆಗಳ ಕಂಡ ಹೆಚ್ಚಾಗ್ತಿದೆ. ಆದರೂ ಸಹ ಯಾರೂ ಸಹ ಇದನ್ನು ಗಮನಿಸ್ಕೊಳ್ತಾ ಇಲ್ಲ. ಈಗಾಗಲೇ ಎಲ್ಲ ರೀತಿಯಲ್ಲೂ ಸಹ ಆರೋಗ್ಯಕರವಾಗಿರ್ತಕ್ಕಂತಹ ಸಂದರ್ಭಗಳನ್ನು ಕಾಪಾಡಿಕೊಳ್ಬೇಕಾಗಿದೆ. ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದ್ದು ಸಹ ಈ ಒಂದು ಚರಂಡಿ ದುರಸ್ತಿಯಿಂದ ಸರಿಯಾದ ರೀತಿಯಲ್ಲಿ
ಆಗಿರ್ತಕ್ಕಂಥ ಬ್ಲಾಕೇಜನ್ನು ಸರಿಪಡಿಸಬೇಕು ಅಂತ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರಿ ಎಂಎಸ್ಎಲ್ ಬಾರ್ ಊರಿನಲ್ಲೇ ಇರುವುದರಿಂದ ಗ್ರಾಮದ ಪುರುಷರು, ಯುವಕರು ಮದ್ಯಕ್ಕೆ ದಾಸರಾಗುತ್ತಿದ್ದು ದಿನಪೂರ್ತಿ ಕುಡಿದು ಸಾಕಷ್ಟು ಜನ ಜೀವ ಬಿಟ್ಟಿದ್ದಾರೆ. ಕುಡಿದು ಅಸಭ್ಯ ವರ್ತನೆ ತೋರುತ್ತಾರೆ ಎಂದು ಆರೋಪಿಸಿ ಬಾರ್ ಮುಂದೆ ಮಹಿಳೆಯರು ಅನಿರ್ದಿಷ್ಟ ಧರಣಿ ಕುಳಿತಿರುವ ಘಟನೆ ಗುರುವಾರ ನಡೆದಿದೆ. ಗೌರಿಬಿದನೂರು ತಾಲೂಕಿನ ತರಿದಾಳು ಗ್ರಾಮದಲ್ಲೇ ಬಾರ್ ಇರುವುದರಿಂದ ದಿನಪೂರ್ತಿ ಕುಡಿದು ಸಾಕಷ್ಟು ಜನ ಜೀವ ಬಿಟ್ಟಿದ್ದಾರೆ. ಕುಡಿದು ಅಸಭ್ಯ ವರ್ತನೆ ಮಾಡಿದ್ದಾರೆ ಎಂದು ಬಾರ್ನ ಪಕ್ಕದ ಮನೆಯವರು ಅಳಲು ತೋಡಿಕೊಂಡಿದ್ದಾರೆ. ಬಾರ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಇರುವ ಕಾರಣ ಶಾಲಾ ಕಾಲೇಜುಗಳಿಗೆ ಹೋಗಿ ಬರುವ ಯುವತಿಯರು ಬಾರ್ ಮುಂದೆಯೇ ನಡೆದುಕೊಂಡು ಹೋಗಬೇಕು. ಕುಡಿದ ಅಮಲಿನಲ್ಲಿ ಯುವತಿಯರ ಮೇಲೆ ಅಸಭ್ಯ ವರ್ತನೆ ತೋರುತ್ತಾರೆ. ಕುಡುಕರ ಕಾಟಕ್ಕೆ ಕಾಲೇಜು ಬಿಟ್ಟಿರುವ ಗ್ರಾಮದ ಕೆಲ ಯುವತಿಯರು ಮತ್ತು ಮಹಿಳೆಯರು ಇರುವುದನ್ನು ಲೆಕ್ಕಿಸದೆ ಕುಡುಕರು ಮೂತ್ರ ವಿಸರ್ಜನೆ ಮಾಡುತ್ತಿರುತ್ತಾರೆ. ಇದರಿಂದ ಹೆಣ್ಣು ಮಕ್ಕಳು ಮುಜುಗರಕ್ಕೊಳಗಾಗುತ್ತಿರುತ್ತಾರೆ. ಗ್ರಾಮಸ್ಥರಾದ ಗೋವಿಂದರಾಜು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಎಂಎಸ್ಎಲ್ ಬೇಡ. ನಿನ್ನೆ ತಾನೇ ನಮ್ಮ ಅಣ್ಣ ಕುಡಿತದ ಚಟಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ. 3 ತಿಂಗಳ ಒಳಗೆ ಕುಡಿದು ಸತ್ತವರಿಗೆ ಸರ್ಕಾರ ಏನು ಕೊಡ್ತಾರೆ ಎಂದು ಪ್ರಶ್ನಿಸಿದ್ದಾರೆ. 2021ರಲ್ಲಿ ಪಂಚಾಯಿತಿ ಕಡೆಯಿಂದ ಬಾರ್ ಬೇಡ ಎಂದು ರೆಸಲ್ಯೂಷನ್ ಮಾಡಿಕೊಟ್ಟಿದ್ದೇವೆ. ಗ್ರಾಮದಲ್ಲಿ ಮಹಿಳೆಯರ ಗೋಳಾಟ ನೋಡಲು ಸಾಧ್ಯವಿಲ್ಲ. 5 ಹಳ್ಳಿಗಳಿಂದ ನಮ್ಮ ಊರಿನ ಶಾಲೆಗೆ ಮಕ್ಕಳು ಬರುತ್ತಿದ್ದರು. 50 ವರ್ಷದ ಶಾಲೆ ಮುಚ್ಚಲಾಗಿದೆ. ಬಾರ್ ಇದೆ ಎಂಬ ಒಂದೇ ಕಾರಣಕ್ಕೆ ಯಾರೂ ಸಹ ಶಾಲೆಗೆ ಸೇರಿಸುತ್ತಿಲ್ಲ ಎಂದರು. ಸರ್, ನಮ್ಮೂರಿಗೆ ಎಂಎಸ್ಎಲ್ ಬೇಡ. ಯಾಕಂದರೆ ನಿನ್ನೆ ತಾನೇ ನಮ್ಮ ಅಣ್ಣ 46 ವರ್ಷ, ನಮ್ಮ ಅಣ್ಣಗಿನ್ನ ಈಗ ಚಿಕ್ಕ ಚಿಕ್ಕ ಮಕ್ಕಳು ಏನಾದ್ರೆ ಇದು ಮಾಡಿದಕ್ಕಿಂತ 10 ಜನ ಸರ್, ನಿಮಗೆ ಇಲ್ಲಿ ಪ್ರೂಫ್ ತೋರಿಸ್ತೀವಿ. 10 ಜನ ಇದ್ದಾರೆ ಮುಂಡೆಯರು, 10 ಜನ ಸತ್ತಿದ್ದಾರೆ ಸರ್ ಗಂಡರು. ಅದಕ್ಕೆಲ್ಲ ಪ್ರೂಫ್ ಕೊಡ್ತಾ ಇಲ್ಲ ಯಾರನ್ನು. ಆ ಸಾರಂಗೆ ಕೇಳಿದ್ರೆ ಹೇಳ್ತಾ ಇದ್ದಾರೆ 3 ತಿಂಗಳು ಟೈಮ್ ಕೇಳ್ತಾ ಇದ್ದಾರೆ. ನಾವು 3 ತಿಂಗಳು ಕೇಳ್ತಾ ಇದ್ದೀವಿ. 3 ತಿಂಗಳ ಒಳಗಡೆ ಸತ್ತೋರಿಗೆ ಹೆಂಗೆ ಕೊಡ್ತೀರಾ ಸರ್? ಅದೇ ಕೇಳ್ತಾ ಇದ್ದೀವಿ. 3 ತಿಂಗಳು ಟೈಮ್ ಕೊಡ್ತೀವಿ. 3 ತಿಂಗಳ ಒಳಗಡೆ ಎಣ್ಣೆ ಕುಡಿಸೋರಿಗೆ ಹೆಂಗೆ ಕೊಡ್ತೀರಾ? ಇಲ್ಲ ಇವಾಗ ಸತ್ತಿರೋ 10 ಜನ ಹೆಂಡತಿ ಸತ್ತಿದ್ದೀರ, ಅವ್ರಿಗೆ ಹೆಂಗೆ ಕೊಡ್ತಾ ಇದ್ದೀರಾ? ಅಷ್ಟು ಕೊಡಿ. ಅದು ಕೇಳ್ತಾ ಇದ್ದೀವಿ. ಅದಕ್ಕೇನು ಮಾತಾಡ್ತಾ ಇಲ್ಲ. ಸರ್ಕಾರ ಜನ ಇಲ್ಲದೆ ಸರ್ಕಾರ ಸರ್, ಜನ ಇಲ್ದೇ ಸರ್ಕಾರನಾ? ನೋಡಿ 2021 ಕೊಟ್ಟಿರೋದು ಇದು. 2020 ನನಗೆ ಬೇಡ ಅಂತ ಪಂಚಾಯತಿಯಿಂದ ಕೊಟ್ಟಿರೋದು. ಸರ್, ಪ್ರತಿಯೊಬ್ಬರು ಗೋಳಾಟ ನೋಡೋಕ್ಕಾಗ್ತಲ್ಲ ಸರ್. ಮೊನ್ನೆ ಇಲ್ಲಿ ತಿಪ್ಪೆಯಲ್ಲಿ ಇಳಿದ್ ಬರ್ಬೇಕು ಅಂದ್ರೆ ತಂದೆ ತಾಯಿಗಳಿಗೆ ಫೋನ್ ಮಾಡಿ ಕರ್ಸ್ಕೊಬೇಕು ಸರ್. ಬಸ್ ಬರೋ ಟೈಮ್ಗೆ ಬಸ್ ಬರ್ತಾ ಇದೆ ಬನ್ನಿ ಹೋಗ್ರಿ ಅಂತ. 50 ವರ್ಷದಿಂದ ಒಬ್ಬರೇ ಅವ್ರು ಸ್ವತಂತ್ರವಾಗಿ ನಡ್ಕೊಂಡು ಹೋಗ್ತಿದ್ರು. ಇವಾಗ ಕುಡಿದು ಬಿಟ್ಟು ಇಲ್ಲೇ ಅವ್ರ ಹೆಣ್ಮಕ್ಳು ಬರ್ತಾ ಇದ್ರು ಲೆಕ್ಕ ಇಕ್ಕಲ್ಲ, ಕೇರ್ ಮಾಡಲ್ಲ. ಯಾರು ನಮ್ಮೂರವರೇ ಅಲ್ಲ, ಬೇರೆ ಊರಲ್ಲೆಲ್ಲ ಬರ್ತಾರಲ್ಲ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಿವಮ್ಮ ಮಾತನಾಡಿ, ಬಾರ್ ಬಂದಾಗಿಂದ ಸುಮಾರು 20ಕ್ಕೂ ಹೆಚ್ಚು ಜನ 15ರಿಂದ 25 ವರ್ಷದ ಯುವಕರು ಸತ್ತು ಹೋಗಿದ್ದಾರೆ. ಬಾರ್ ಇರುವ ಕಾರಣಕ್ಕೆ ಪ್ರೌಢಶಾಲೆ ಮುಚ್ಚಿ ಹಾಕಲಾಗಿದೆ. ಇಲ್ಲಿಂದ ಅಲಿಪುರಕ್ಕೆ ಹೋಗುತ್ತಾರೆ. ಯಾವುದೇ ರೀತಿಯ ಭದ್ರತೆ ಇಲ್ಲ. ಪ್ರೌಢಶಾಲೆ ಉಳಿಸಿಕೊಳ್ಳಲು ಯಾರೂ ನಮಗೆ ಸಹಾಯ ಮಾಡಲಿಲ್ಲ. 3 ವರ್ಷದಿಂದ ನೀಡಿರುವ ಮನವಿ ಪತ್ರಗಳು ಏನಾಗಿದೆಯೋ ಗೊತ್ತಿಲ್ಲ. ನಮ್ಮ ಊರಿಗೆ ಬಾರ್ ಬೇಡ, ಬೇರೆ ಕಡೆ ಸ್ಥಳಾಂತರ ಮಾಡಿಕೊಳ್ಳಿ ಎಂದರು. ಜಿಲ್ಲಾ ಲೈಸೆನ್ಸ್ ಅಧಿಕಾರಿ ಮಂಜುನಾಥ್ ಮಾತನಾಡಿ, 8 ವರ್ಷದ ಹಿಂದೆ ಇಲ್ಲಿ ಬಾರ್ ತೆರೆಯಲಾಗಿದೆ. 2 ವರ್ಷದಿಂದ ಸ್ಥಳಾಂತರ ಮಾಡಬೇಕೆಂದು ಅರ್ಜಿ ಸಲ್ಲಿಸಿದ್ದಾರೆ. ನಮ್ಮ ಗಮನಕ್ಕೆ ಬಂದಿಲ್ಲ. ಅಬಕಾರಿ ಇಲಾಖೆಗೆ ತಿಳಿಸಿದ್ದೇನೆ. 3 ತಿಂಗಳಲ್ಲಿ ಸ್ಥಳಾಂತರ ಮಾಡುತ್ತೇವೆ ಎಂಬ ಭರವಸೆ ನೀಡಿದ್ದೇನೆ ಎಂದರು. 2 ತಿಂಗಳು 1 ತಿಂಗಳಿಲ್ಲ ಅಂತ ಬಿಟ್ಟು ನಾನು ಆಶ್ವಾಸನೆ ಕೊಡ್ತಿದ್ದೀನಿ. ನಾನು ನಮ್ಮ ಮೇಲಧಿಕಾರಿಗಳು ಈಗಾಗಲೇ ತಿಳಿಸಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ ಅದನ್ನು. ಆಯಿತಾ, ಅನುಕೂಲ ಆಗಿದ್ರೆ ಊರಿಂದ ಆಚೆ ಎಲ್ಲಾದರೂ ಮಾಡಿ, ಎಲ್ಲ ಬೇರೆ ಊರು ಮಾಡಿ ಅಂತ ಹೇಳಿದ್ದಾರೆ. ನಾನು ಅದನ್ನು 3 ತಿಂಗಳಲ್ಲೂ ನಮ್ಮ ಮೇಲಧಿಕಾರಿ ತಿಳಿಸೋದನ್ನು ಇಮಿಡಿಯೇಟಾಗಿ ಮಾಡ್ತೀನಿ ನಾನು. ಯಾಕೆಂದ್ರೆ ಇನ್ನೊಂದೇನೆಂದರೆ, ಈಗ ಆಲ್ರೆಡಿ ಇಲ್ಲೊಂದು 80,000 ಬಿಸ್ನೆಸ್ ಬರ್ತಾರೋದ್ರಿಂದ ಅದನ್ನು ಈ ಹಿಂದೆ ನಾವು ನಮ್ಮ GMA ಅದನ್ನು ಡಿಸೈಡ್ ಮಾಡಿಬಿಟ್ಟು ಬೇರೆ ಕಡೆ ಸ್ಥಳಾಂತರ ಮಾಡ್ತಾಯಿದ್ವು. ಈಗ ಒಂದು 3 ತಿಂಗಳಿಂದ ಮಾಡೋದು ನಮ್ಮ ಬೋರ್ಡ್ ಆಗ್ತಿದ್ದಾರೆ. ಬೋರ್ಡಲ್ಲಿ IAS ಆಫೀಸರ್ಗಳೆಲ್ಲ ಇರ್ತಾರೆ. ಅವ್ರು ಡಿಸೈಡ್ ಮಾಡ್ತಾರೆ. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು ಮಾಡ್ಕೊಳ್ತೀವಿ. ನಾವು ಅವರ ಗಮನಕ್ಕೆ ತಂದು ನಾವು ಪರ್ಮಿಷನ್ ತೊಗೊಂಡವ್ರನ್ನ ಬೇರೆ ಕಡೆ ನಾವು ಅದನ್ನು ಸ್ಥಳಾಂತರ ಮಾಡ್ಕೊಳ್ತೀವಿ ನಾವು. ಪ್ರತಿಭಟನಾ ಸ್ಥಳದಲ್ಲಿ ಊರಿನ ಗ್ರಾಮಸ್ಥರು, ಯುವಕರು ಸೇರಿದಂತೆ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ದೊಡ್ಡಬಳ್ಳಾಪುರದ ಜನರಿಗೆ ಸುರಕ್ಷಿತ, ಅನುಕೂಲಕರ ಮತ್ತು ನಮ್ಮ ಇಡೀ ಕ್ಷೇತ್ರದ ಪ್ರಗತಿಯ ಸಂಕೇತವಾಗಿರುವ ಅತ್ಯಾಧುನಿಕ ರೈಲ್ವೆ ನಿಲ್ದಾಣವನ್ನು ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ 2ರ ಅಡಿಯಲ್ಲಿ ಒದಗಿಸುತ್ತಿದ್ದು, ಈ ಯೋಜನೆಯು ಚಿಕ್ಕಬಳ್ಳಾಪುರ ವಲಯಾದ್ಯಂತ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸಲು ನಡೆಯುತ್ತಿರುವ ಪ್ರಯತ್ನಗಳ ಪ್ರಮುಖ ಭಾಗವಾಗಿದೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದರು.
ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದು ದೊಡ್ಡಬಳ್ಳಾಪುರ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ 25.42 ಕೋಟಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಳ್ಳುತ್ತಿರುವ ನಿಲ್ದಾಣದ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ 2ರ ಅಡಿಯಲ್ಲಿ ರೈಲ್ವೆ ನಿಲ್ದಾಣ ನವೀಕರಣ ಮತ್ತು ಪುನರಾಭಿವೃದ್ಧಿಗೊಳ್ಳುತ್ತಿದೆ. ಯೋಜನೆಯನ್ನು ಸಕಾಲದಲ್ಲಿ ಮತ್ತು ಉತ್ತಮ ಗುಣಮಟ್ಟದಲ್ಲಿ ಕಾರ್ಯಗತಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಮತ್ತು ರಾಜ್ಯ ಪ್ರತಿನಿಧಿಗಳ ನಡುವಿನ ಸಮನ್ವಯ ಪ್ರಯತ್ನವನ್ನು ಎತ್ತಿ ತೋರಿಸುತ್ತದೆ. ಅಮೃತ್ ಭಾರತ್ ಯೋಜನೆಯು ನಮ್ಮ ದೇಶದ ರೈಲ್ವೆ ಮೂಲಸೌಕರ್ಯವನ್ನು ಉನ್ನತೀಕರಿಸಲು ಕೇಂದ್ರ ಸರ್ಕಾರವು ಇಟ್ಟಿರುವ ಒಂದು ದೂರದೃಷ್ಟಿಯ ಹೆಜ್ಜೆಯಾಗಿದೆ. ದೊಡ್ಡಬಳ್ಳಾಪುರದ ಜನರಿಗೆ ಸುರಕ್ಷಿತ, ಅನುಕೂಲಕರ ಮತ್ತು ನಮ್ಮ ಇಡೀ ಕ್ಷೇತ್ರದ ಪ್ರಗತಿಯ ಸಂಕೇತವಾಗಿರುವ ಅತ್ಯಾಧುನಿಕ ರೈಲ್ವೆ ನಿಲ್ದಾಣವನ್ನು ಒದಗಿಸುವುದನ್ನು ಖಚಿತಪಡಿಸಿಕೊಳ್ಳಲಾಗುತ್ತಿದೆ. ಈ ಯೋಜನೆಯು ಚಿಕ್ಕಬಳ್ಳಾಪುರ ವಲಯಾದ್ಯಂತ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸಲು ನಡೆಯುತ್ತಿರುವ ಪ್ರಯತ್ನಗಳ ಪ್ರಮುಖ ಭಾಗವಾಗಿದೆ ಎಂದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ನಿಲ್ದಾಣದ ಸಮಗ್ರ ಅಭಿವೃದ್ಧಿಗಾಗಿ 25.42 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ನಿಲ್ದಾಣವನ್ನು ವಿಶ್ವದರ್ಜೆಯ ಮೂಲಸೌಕರ್ಯ ಮತ್ತು ಪ್ರಯಾಣಿಕರ ಸೌಲಭ್ಯಗಳೊಂದಿಗೆ ಆಧುನೀಕರಿಸಲಾಗಿದೆ. ಈ ಯೋಜನೆಯಲ್ಲಿ ಆಧುನಿಕ ತಂತ್ರಜ್ಞಾನದ ಹೊಸ ನಿಲ್ದಾಣ ಕಟ್ಟಡ ನಿರ್ಮಾಣ, ಪ್ರವೇಶ ಮತ್ತು ನಿಗಮ ಕಾನೂನು, ಶೌಚಾಲಯಗಳು, ಪ್ಲಾಟ್ಫಾರಂ, ಶೆಲ್ಟರ್ ವಿಸ್ತರಣೆ, ಲಿಫ್ಟ್ ಮತ್ತು ಎಕ್ಸಲೇಟರ್, ವಿದ್ಯುತ್ ಮಾರ್ಗ ನವೀಕರಣ, ಮಾದರಿ ವೈದ್ಯಕೀಯ ಕೊಠಡಿಗಳು ಕಲ್ಪಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನಿರಾಜು, ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು, ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಕೋಮಲ್ನಲ್ಲಿ ಹಿಂದಿನ ಆಡಳಿತಾಧಿಕಾರಿ ಅವಧಿಯಲ್ಲಿ ಮಾಡಿರುವ ಕೆಲವು ತೀರ್ಮಾನಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಲು ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿರನ್ನ ಒಳಗೊಂಡಂತೆ ನಿರ್ದೇಶಕರ ಸಮಿತಿ ರಚನೆ ಮಾಡಿರುವುದಾಗಿ ಕೋಮಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಹೇಳಿದರು. ಕೋಲಾರದ ಕೋಚಿಮುಲ್ ಕಚೇರಿಯಲ್ಲಿ ಗುರುವಾರ ಆಡಳಿತ ಮಂಡಳಿಯ ಪ್ರಥಮ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಅಧ್ಯಕ್ಷ ಕೆವೈ ನಂಜೇಗೌಡ ಮಾತನಾಡಿ, ಎಂವಿಕೆ ಗೋಲ್ಡನ್ ಡೈರಿಗೆ ಸಂಬಂಧಿಸಿದಂತೆ 85% ಸಿವಿಲ್ ಕಾಮಗಾರಿ ಪೂರ್ಣಗೊಂಡಿದೆ. ಬಾಕಿ ಇರುವ 15% ಕಾಮಗಾರಿ ಜೊತೆಗೆ ಬೇರೆ ಬೇರೆ ಕಾಮಗಾರಿಗಳನ್ನು ಆಡಳಿತಾಧಿಕಾರಿ ಅವಧಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆದ್ದರಿಂದ ಸಂಸ್ಥೆಗೆ ಯಾವುದೇ ತೊಂದರೆ ಇಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬಂದಿದೆಯಾದರೂ ಕೆಲವು ನಿರ್ದೇಶಕರು ಅನುಮಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಎಸ್ಎನ್ ನಾರಾಯಣಸ್ವಾಮಿ, ಜಯಸಿಂಹ ಕೃಷ್ಣಪ್ಪ, ಚಂಜಿಮಲೆ ರಮೇಶ್, ಕಾಡೇನಹಳ್ಳಿ ನಾಗರಾಜ್, ಚೆಲುವೇನಹಳ್ಳಿ ನಾಗರಾಜ್, ಮಂಜುನಾಥ್ ಹಾಗೂ ಅಧಿಕಾರಿಗಳನ್ನು ಒಳಗೊಂಡ ಸಮಿತಿ ರಚಿಸಿದ್ದು ಮುಂದಿನ ಸಭೆಗೆ ವರದಿಯನ್ನು ನೀಡುತ್ತಾರೆ ಎಂದರು. ಹಾಲು ಉತ್ಪಾದಕರಿಗೆ ಸಂಸ್ಥೆಗೆ ವಿರುದ್ಧವಾದ ತೀರ್ಮಾನಗಳು ನಮಗೆ ಮೇಲ್ನೋಟಕ್ಕೆ ಕಂಡುಬಂದಿಲ್ಲ. ಆದರೆ ನಮ್ಮ ಎಂವಿಕೆ ಗೋಲ್ಡನ್ ಡೈರಿ ಏನಾಗ್ತಾ ಇದೆ, ಸುಮಾರು 80-85% ಇವತ್ತು ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಆ ಸಿವಿಲ್ ವರ್ಕಿಂದ 15% ಏನು ಬಾಕಿ ಇದೋ ಆ 15% ಬಾಕಿ ವರ್ಕು ಕಂಪ್ಲೀಟ್ ಆಗೋಷ್ಟರಲ್ಲಿ ಮತ್ತು ಇನ್ನು ಬೇರೆ ಬೇರೆ ಅದರಲ್ಲಿ ಏನೇನು ಸೇರಿಸ್ಕೊಬೇಕಾಗಿತ್ತು ಆ ಸೇರಿಸ್ಕೊಂಡಂಥವು ನಮ್ಮ ಆಡಳಿತಾಧಿಕಾರಿ ಕಾಲದಲ್ಲಿ ತೀರ್ಮಾನ ತಗೊಂಡು ಅದು ಕೂಡ ಪ್ರಾರಂಭ ಆಗಿದೆ. ಅದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ನಾನು ಒಂದು ಕಮಿಟಿ ಕೂಡ ಮಾಡಿದ್ದೇನೆ. ಸಭೆಯಲ್ಲಿ ಪ್ರಮುಖವಾಗಿ 3 ತೀರ್ಮಾನಗಳನ್ನು ಕೈಗೊಳ್ಳಲಾಗಿದ್ದು, ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆಯನ್ನು 10 ಲಕ್ಷ ಲೀಟರ್ಗೆ ಏರಿಸಲು ಹೆಚ್ಚಿನ ಸಂಘಗಳನ್ನು ಸ್ಥಾಪಿಸುವುದು, ಗುಣಮಟ್ಟದ ಹಾಲು ನೀಡಲು ಎಲ್ಲ ಸಂಘಗಳಲ್ಲಿ ಕಾಮನ್ ಸಪ್ಲೈಯರ್ ಅಳವಡಿಸುವುದು ಹಾಗೂ ಜಿಲ್ಲೆಯಲ್ಲಿರುವ 10 ಲಕ್ಷ ರಾಸುಗಳಿಗೆ ಕಡ್ಡಾಯವಾಗಿ ವಿಮೆ ಮಾಡಿಸಬೇಕು ಎನ್ನುವ ನಿರ್ಣಯವನ್ನು ಕೈಗೊಳ್ಳಲಾಯಿತು ಎಂದು ತಿಳಿಸಿದ ಅವರು, ಎಂವಿಕೆ ಮೆಗಾ ಡೈರಿಗೆ ಸಂಬಂಧಿಸಿದ ಟೆಂಡರ್ ವಿಚಾರದಲ್ಲಿ ಲೋಪದೋಷವಿದ್ದು ಅದನ್ನು ತನಿಖೆ ನಡೆಸುವ ಬಗ್ಗೆ ತೀರ್ಮಾನವಾಗಿದೆ. ಆಡಳಿತಾಧಿಕಾರಿ ಅವಧಿಯಲ್ಲಿ ಹಾಲು ಸರಿಯಾಗಿ ವ್ಯಾಪಾರವಾಗಿಲ್ಲವೆಂಬುದು ಸುಮಾರು 14 ಕೋಟಿ ನಷ್ಟ ಉಂಟಾಗಿದ್ದು ಈ ಬಗ್ಗೆ ತನಿಖೆ ನಡೆಸಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಜಯಸಿಂಹ ಕೃಷ್ಣಪ್ಪ, ಚಂಜಿಮಲೆ ರಮೇಶ್ ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಭೂಮಿಯಲ್ಲಿನ ಸಣ್ಣ ಸೂಕ್ಷ್ಮಾಣುಜೀವಿಗಳಿಂದ ಹಿಡಿದು ದೊಡ್ಡ ಜೀವಿಗಳು, ಆಳವಿನಂಚಿನಲ್ಲಿರುವ ಸಸ್ಯರಾಶಿ ಜೀವಿಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವುದೇ ರಾಜ್ಯ ಜೀವ ವೈವಿಧ್ಯ ಮಂಡಳಿಯ ಮುಖ್ಯ ಉದ್ದೇಶವಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ತಿಳಿಸಿದರು. ಭಾಗ್ಯನಗರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳ ಬಲವರ್ಧನ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಾಗಾರದ ಉದ್ಘಾಟನೆ ಮಾಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಮಾತನಾಡಿ, ವೈವಿಧ್ಯಮಯ ಮಂಡಳಿಯನ್ನು 2002ರಲ್ಲಿ ದೇಶದಲ್ಲಿ ಕಾನೂನಿನಡಿ ಅಳವಡಿಸಲಾಯಿತು. ಭೂಮಿ ಮೇಲಿನ ಆಳವಿನಂಚಿನಲ್ಲಿರುವ ಜೀವರಾಶಿಗಳ ಸಂರಕ್ಷಣೆ ಮಾಡುವಲ್ಲಿ ಪ್ರತಿ ರಚಿಸಲಾಗಿದ್ದು, ಆಹಾರವನ್ನು ಜೀವ ವೈವಿಧ್ಯ ಮಂಡಳಿಗಳು ಹಾಗೂ ಹಕ್ಕು ಜವಾಬ್ದಾರಿಗಳ ಕುರಿತು ಜಾಗೃತಿ ಮೂಡಿಸಲಾಗುವುದು ಎಂದರು. ಸೊ ಈ ಜೀವ ವೈವಿಧ್ಯ ಸಮಿತಿಯ ನಿಮ್ಮ ಹಂತದಲ್ಲಿ KDP ಮೀಟಿಂಗ್ ಅಂತ ಕ್ವಾರ್ಟರ್ಲಿ ಮಾಡೋ ಟೈಮಲ್ಲಿ ಖಂಡಿತ ಇದನ್ನು ತಗೊಳ್ಳಿ. ಅದೇ ಅಜೆಂಡಾದಲ್ಲಿ ಕೆಳಗಡೆ ಫಸ್ಟ್ KDP ಮಾಡಿ ನೆಕ್ಸ್ಟ್ ಇದು ಅಂತ. ಮತ್ತೆ ಮಕ್ಕಳಿಗೂ ಸ್ಕೂಲ್ಗಳಲ್ಲಿ ಒಂದು ಸೆಷನ್
ಸರ್ ಆದರೂ PPT ಸ್ವಲ್ಪ ಶೇರ್ ಮಾಡ್ತೀನಿ ಅವರು ಕೂಡ ಒಂದು ಕಾರ್ಯಾಗಾರ ಮಾಡಿಸಿ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಮಕ್ಕಳನ್ನ ಗ್ಯಾದರ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು 7th ಸ್ಟ್ಯಾಂಡರ್ಡಿಂದ ಅಥವಾ 8th 9th ಆ ಮಕ್ಕಳಿಗಾದ್ರು ಆಮೇಲೆ ಪ್ಯಾರಲಲ್ ಆಗಿ ಅದು ಒಂದು ಆಕ್ಟಿವಿಟೀಸ್ ಮಾಡಬೇಕು ಮತ್ತು ನಿಮ್ಮದಲ್ಲಿ ಇವತ್ತಿನ ದಿನಕ್ಕೂ ಬುಕ್ ರಿಜಿಸ್ಟ್ರೇಷನ್. ಇದೇ ಸಂದರ್ಭದಲ್ಲಿ ಜೀವವೈವಿಧ್ಯ ನಿರ್ವಹಣಾ ತಾಂತ್ರಿಕ ಜಿಲ್ಲಾ ನಿರ್ವಾಹಕ ಕೆಆರ್ ಪ್ರಸನ್ನಕುಮಾರ್ ಮಾತನಾಡಿ, ಈ ಭಾಗದಲ್ಲಿನ ಮಣ್ಣು ಗಾಳಿಯಲ್ಲಿಯೂ ಕೂಡ ಔಷಧಿಯ ಗುಣಗಳನ್ನು ಹೊಂದಿದೆ. ಇಲ್ಲಿನ ಅನೇಕ ಕಾಡು ಪ್ರದೇಶಗಳಲ್ಲಿ ನೂರಾರು ಔಷಧಿ ಗಿಡ ಮರಗಳಿದ್ದು ಈ ಕುರಿತು ಹೆಚ್ಚಿನ ಅಧ್ಯಯನ ನಡೆಸಿ ಅವುಗಳ ಸಂರಕ್ಷಣೆಯ ಜೊತೆಗೆ ಇವುಗಳಿಂದಾಗುವ ಪ್ರಯೋಜನ ಮತ್ತು ಬಳಕೆ ಕುರಿತು ಸಾರ್ವಜನಿಕರಲ್ಲಿ ತಿಳುವಳಿಕೆ ನೀಡುವ ಕಾರ್ಯ ಕೈಗೊಳ್ಳಲಾಗುವುದು ಎಂದರು. ಅವುಗಳ ಬಗ್ಗೆ ನಾವು ಗಮನವೇ ಹರಿಸ್ತಾ ಇಲ್ಲ, ಕೇವಲ ದೊಡ್ಡ ಮರಗಳಷ್ಟೇ ನೆಡ್ತಾ ಇದ್ದೀವಿ. ಆದ್ರೆ ಅದನ್ನೂ ನೆಡೋಣ, ಅದ್ರ ಜೊತೆಗೆ ಬೇರೆ ಜೀವ ವೈವಿಧ್ಯತೆ ಬಗ್ಗೆ ಕೂಡ ನಾವು ಪ್ರಾಮುಖ್ಯತೆ ಹೊಂದಬೇಕು. ಯಾಕಂತಂದ್ರೆ ಒಂದೇ ತೆರನಾದ ಗಿಡಗಳನ್ನು ನೆಟ್ಟರೆ ಕೂಡ ಅದು ವೈವಿಧ್ಯತೆ ಆಗೋದಿಲ್ಲ. ಪರಿಸರಕ್ಕೆ ಬೇರೆ ಬೇರೆ ಜಾತಿ ಗಿಡಗಳು ಬೇಕು. ಹಾಗಿದ್ದಾಗ ಮಾತ್ರ ವೈವಿಧ್ಯತೆ ಆಗುತ್ತೆ. ನೀವು ಜೇನು ನೋಡಿರ್ಬೋದು, ಜೇನು ಕೆಲವೊಂದು ಕಡೆ ಒಂದೇ ಜಾತಿಯ ಗಿಡಗಳು ಮಾಲಿನ್ಯ ಏನಾಗ್ತಾ ಇದೆ, ಎಷ್ಟೋ ಮಟ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಅದರಿಂದ ದಯವಿಟ್ಟು ಪ್ಲಾಸ್ಟಿಕ್ಗಳ ಬಳಕೆಗಳನ್ನು ಪಂಚಾಯತಿ ಮಟ್ಟಗಳಲ್ಲೂ ಕೂಡ ಆ ಥರ ನಾಮಫಲಕಗಳನ್ನು ಹಾಕೊಂಡು ಪ್ಲಾಸ್ಟಿಕ್ಗಳ ಬಳಕೆಯನ್ನು ಕಡಿಮೆ ಮಾಡೋಣ, ಒಂದಷ್ಟು ಅವೇರ್ನೆಸ್ ಕೊಡೋಣ. ತಮ್ಮ ಪಂಚಾಯತಿಗಳಲ್ಲಿ ಇನ್ನೊಂದು ಮನವಿ ಅಂತಂದ್ರೆ, ಖಂಡಿತವಾಗಿ ಕೂಡ ಎಲ್ಲಾ ಪಂಚಾಯತಿಗಳಲ್ಲಿ ಒಂದಾದ್ರೂ ಸ್ಕೂಲ್ಗಳಿರ್ತವೆ. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಲಕ್ಷ್ಮಿ, ತೋಟಗಾರಿಕೆ ಸಹಾಯಕ ನಿರ್ದೇಶಕಿ ಲಲಿತಾ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಮಣಿ, ನಾರಾಯಣ ಸ್ವಾಮಿ, ಶಂಕರಪ್ಪ, ಭಾಗ್ಯಲಕ್ಷ್ಮಿ, ಜಾಕೀರ್, ಶ್ರೀನಿವಾಸ್, ನಾರಾಯಣಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಭಾಗ್ಯನಗರ. ಬಟ್ಟೆ ಅಂಗಡಿ ಮಾಲೀಕ ಗೋಡನ್ ಹೋಗಿದ್ದ ಸಮಯವನ್ನೇ ಕಾದು ಒಳನುಗ್ಗಿದ ಕಳ್ಳಿಯೊಬ್ಬಳು ಬಟ್ಟೆ ಅಂಗಡಿ ಒಳಗಿದ್ದ ಕ್ಯಾಶ್ಗೆ ಕೈ ಹಾಕಿದ್ದಾಳೆ. ನಗದು ಡ್ರಾಗೆ ಬೀಗ ಹಾಕಿದ್ದರಿಂದ ಕೊಂಚ ಹೊತ್ತು ಹೊಂಚು ಹಾಕಿದ ಮಹಿಳೆ ಬಟ್ಟೆ ನೋಡುವ ನೆಪ ಮಾಡಿ ಹೊರಬಂದಿದ್ದಾಳೆ. ಅಷ್ಟೊತ್ತಿಗೆ ಅಂಗಡಿ ಮಾಲೀಕ ಬಂದಿದ್ದನ್ನು ಗಮನಿಸಿ ಕಳ್ಳಿ ಅಲ್ಲಿಂದ ಕಾಲ್ಕಿತ್ತ ಘಟನೆ ಇಂದು ಸಂಜೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಬಟ್ಟೆ ಅಂಗಡಿಯೊಂದರಲ್ಲಿ ಕಳ್ಳಿಯೊಬ್ಬಳಿಂದ ನಗದು ಕದಿಯುವ ವಿಫಲ ಯತ್ನ ನಡೆದಿದೆ. ಎಂಜಿ ರಸ್ತೆ ಕೆಬಿ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಪಕ್ಕದಲ್ಲಿರುವ RS ಗಾರ್ಮೆಂಟ್ಸ್ ಮಾಲೀಕ ರಮೇಶ್ ಕುಮಾರ್ ಅಂಗಡಿ ಬಾಗಿಲಿಗೆ ಕುರ್ಚಿಯೊಂದನ್ನು ಅಡ್ಡ ಇಟ್ಟು ಗೋಡನ್ ಹತ್ತಿರ ಹೋಗಿ ಬರುವುದಾಗಿ ಹೊರಟಿದ್ದನು. ಇದೇ ಸಮಯವನ್ನ ಕಾಯುತ್ತಿದ್ದ ಕಳ್ಳಿಯೊಬ್ಬಳು ಒಳನುಗ್ಗಿ ನಗದು ಡ್ರಾ ತೆಗೆದು ಹುಡುಕಾಟ ನಡೆಸಿದ್ದಾಳೆ. ಅವಳ ದುರಾದೃಷ್ಟಕ್ಕೆ ಆ ಕಪಾಟು ಒಂದು ಬೀಗ ಹಾಕಿದ್ದು ಉಳಿದೆಲ್ಲ ಡ್ರಾಗಳು ಓಪನ್ ಆಗಿದ್ದವು. ಅದರಿಂದ ಕ್ಯಾಶ್ ಬ್ಯಾಗ್ ತೆಗೆದು ಅದರಿಂದ ದಾಖಲೆಗಳನ್ನು ನೋಡಿದ್ದಾಳೆ. ಅದರಲ್ಲಿ ದುಡ್ಡಿಲ್ಲ ಅಂತ ನಿರಾಸೆಗೊಂಡ ಆಕೆ ಬಟ್ಟೆ ಅಂಗಡಿಯನ್ನೆಲ್ಲ ಒಮ್ಮೆ ನೋಡಿ ಮಾಲೀಕ ಬರುವ ವೇಳೆ ಹೊರಬರುತ್ತಾಳೆ. ಅಂಗಡಿ ಹೊರಗೆ ನಿಂತಿದ್ದ ಮಹಿಳೆಯನ್ನ ಏನ್ ಬೇಕು ಎಂದು ಮಾಲೀಕ ಕೇಳಿದ್ದಾನೆ. ಆತನಿಗೆ ಅನುಮಾನ ಬಾರದೆಂದು ಮತ್ತೆ ಬಟ್ಟೆ ಬೇಕಿತ್ತು ಬಂದೆ ಎಂದು ನೆಪ ಹೇಳಿ ಮತ್ತೆ ಒಳಗೆ ಹೋಗಿ ನೋಡಿ ವಾಪಸ್ಸಾಗಿದ್ದಾಳೆ. ಅನುಮಾನ ಬಂದ ಮಾಲೀಕ CCTV ಚೆಕ್ ಮಾಡಿದ್ರೆ ಅವಳು ನಡೆಸಿದ ಖತರ್ನಾಕ್ ಕೆಲಸ ಕಾಣಿಸಿದೆ. ಅಬ್ಬಾ, ಬೀಗ ಹಾಕಿಕೊಂಡು ಹೋಗಿ ಒಳ್ಳೆ ಕೆಲಸ ಮಾಡಿದೆ ಎಂದು ಮಾಲೀಕ ನಿಟ್ಟುಸಿರು ಬಿಟ್ಟಿದ್ದಾನೆ. ಯಾವುದೇ ಧೈರ್ಯದ ಮೇಲೆ ಅಂಗಡಿ ಬಾಗಿಲು ಹಾಕದೆ ಹೊರ ಹೋಗುವ ಅಂಗಡಿ ಮಾಲೀಕರಿಗೆಲ್ಲ ಈ ಘಟನೆಯೊಂದು ಎಚ್ಚರಿಕೆ ಗಂಟೆಯಾಗಿದ್ದು, ಅವಸರಕ್ಕೆ ಹೊರ ಹೋಗುವಾಗ ನಿಮಗೆ ಗೊತ್ತಿರುವ ಯಾರಿಗಾದರೂ ತಿಳಿಸಿ ಹೋಗೋದು ಲೇಸು. ಇಲ್ಲ ಅಂದ್ರೆ ಇಂತಹ ಕಳ್ಳಿಯರಿಗೆ ನೀವೇ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಎಚ್ಚರಿಕೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಕರೇನಹಳ್ಳಿ ಗ್ರಾಮದಲ್ಲಿ ಐತಿಹಾಸಿಕ ಹಿನ್ನೆಲೆಯುಳ್ಳ ಪುರಾಣ ಪ್ರಸಿದ್ಧ ಮಾರಮ್ಮ ದೇವಿಯ ದೇವಸ್ಥಾನದ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದ್ದು, ಗ್ರಾಮದ ಯುವಕರೆಲ್ಲರ ಸಹಕಾರದಿಂದ 1.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ದೇವಸ್ಥಾನ ಕಾಮಗಾರಿ ನಡೆದಿದ್ದು, ವಿಭಿನ್ನ ಶೈಲಿಯ ಶಿಲಾ ವಿನ್ಯಾಸದೊಂದಿಗೆ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ. ಇನ್ನು ಭಕ್ತಾದಿಗಳನ್ನು ತನ್ನತ್ತ ಸೆಳೆಯುವ ಹಾಗೂ ಬೇಡಿದ್ದನ್ನ ಕರುಣಿಸುವ ಶಕ್ತಿ ದೇವತೆ ಮಾರಮ್ಮ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಜುಲೈ 25ರಿಂದ 27ರವರೆಗೆ ನೆರವೇರಿಸಲು ಗ್ರಾಮಸ್ಥರು ಸಿದ್ಧತೆ ನಡೆಸಿದ್ದು, ದೇವಸ್ಥಾನ ಉದ್ಘಾಟನೆಯನ್ನು ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಸೇರಿದಂತೆ ವಿವಿಧ ಗಣ್ಯರು ನೆರವೇರಿಸಲಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಕ್ತಿ ದೇವತೆ ಮಾರಮ್ಮ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೊಡ್ಡ ಕರೇನಹಳ್ಳಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆಗೆ ಜಿಲ್ಲಾಧಿಕಾರಿಗಳ ದಿಢೀರ್ ಭೇಟಿ, ಖಾತಾ ನೋಂದಣಿ ಪರಿಶೀಲನೆ, ಜುಲೈ ಅಂತ್ಯದೊಳಗೆ ಖಾತೆದಾರರಿಗೆ ಖಾತೆ ವಿತರಿಸುವಂತೆ ಸೂಚನೆ. ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ, ರಾಯಮೆಂಡ್ ಕಾರ್ಖಾನೆ ಮುಂದೆ ಕುಳಿತು ಪ್ರತಿಭಟಿಸಿದ ಸಾವಿರಾರು ಕಾರ್ಮಿಕರು. ಬೈಕ್ ಸವಾರನ ಬೇಜವಾಬ್ದಾರಿ ಚಾಲನೆ, ನಿಯಂತ್ರಣ ಮಾಡಲು ಸಾಧ್ಯವಾಗದೆ ಆಟೋಗೆ ಹಿಂಬದಿಯಿಂದ ಡಿಕ್ಕಿ, ಸ್ಥಳದಲ್ಲೇ ಬೈಕ್ ಸವಾರ ಸಾವು. 1,17,00,000 ಮೌಲ್ಯದ ರೋಲೆಕ್ಸ್ ಮಾದರಿ ಕುದುರೆ ನೋಡಲು ಮುಗಿಬಿದ್ದ ವರ್ಲಕೊಂಡ ಸುತ್ತಮುತ್ತಲ ಗ್ರಾಮಸ್ಥರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.